ಗಜೇಂದ್ರ ಮೋಕ್ಷ ಅಷ್ಟಮ ಸ್ಕಂದ ಶ್ರೀಮದ್ ಭಾಗವತದ ಕಥೆ. ವಾಮನಾವತಾರ, ಮತ್ಸ್ಯಾವತಾರ, ಸಮುದ್ರ ಮಥನ, ಹೀಗೆ ಅನೇಕ ದೊಡ್ಡ ದೊಡ್ಡ ಕಥೆಗಳಿರುವುದು ಅಷ್ಟಮ ಸ್ಕಂದ ಶ್ರೀಮದ್ ಭಾಗವತದಲ್ಲಿ. ಅದರಲ್ಲಿ ಪ್ರಥಮ ಭಾಗದಲ್ಲಿ ಬರುವುದು ಗಜೇಂದ್ರ ಮೋಕ್ಷ. ಏನಿದು ಕಥೆ ಅಂದರೆ, ಮೊಸಳೆ ಆನೆಯ ಕಾಲನ್ನು ಹಿಡಿಯಿತು. ಆನೆಗೆ ನೋವಾಗಿ ಭಗವಂತನನ್ನು ಕರೆಯಿತು. ಭಗವಂತ ಬಂದು ಮೊಸಳೆಯನ್ನು ಸಂಹಾರ ಮಾಡಿ ಆನೆಯನ್ನು ರಕ್ಷಣೆ ಮಾಡಿದ. ಏನಿದು? ಸಣ್ಣ ಮಕ್ಕಳಿಗೆ ಬೆಡ್ ಟೈಮ್ ಸ್ಟೋರೀಸ್ ಅಂತ ರಾತ್ರಿ ಹೇಳ್ತೀವಲ್ಲ, ಹಾಗೆ ಅನಿಸ್ತದೆ ಕಥೆ ಅಲ್ಲ. ಭಗವಂತನ ಕಾರುಣ್ಯವನ್ನು, ಸ್ವತಂತ್ರ, ಭಗವಂತ ಎಷ್ಟು ಸ್ವತಂತ್ರ, ಅವನೊಬ್ಬನೇ ಸ್ವತಂತ್ರ, ಈ ತತ್ವವನ್ನು, ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸುವ ಕಥೆ ಗಜೇಂದ್ರ ಮೋಕ್ಷ. ಆನೆ ಕರೆದಕ್ಕೆ ಭಗವಂತ ಬಂದ. ಮೂಕ ಪ್ರಾಣಿ, ಮಂದ ಪ್ರಾಣಿ ಆನೆ ಕರೆದರೆ ಭಗವಂತ ಬಂದ ಅಂದರೆ ಭಗವಂತನಿಗೆ ಏನು ಬೇಕು? ಭಗವಂತನ ಮೇಲೆ ಭಕ್ತಿ ಮಾಡುವ ಭಕ್ತರು ಕರೆದರೆ ಭಗವಂತ ಬರ್ತಾರೆ. ಭಕ್ತಿ ಒಂದೇ ಸಾಕು. ಯಾರು ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿ ಮಾಡುತ್ತಾರೆ, ವಿಶ್ವಾಸದಿಂದ ರಕ್ಷತಿ ಇತ್ಯೇವ ವಿಶ್ವಾಸ, ವಿಶ್ವಾಸದಿಂದ ಭಗವಂತನಲ್ಲಿ ಭಕ್ತಿ ಮಾಡುವ ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೆ ಭಗವಂತ ಒಂದೇ ಬರುತ್ತಾನೆ. ನಮ್ಮ ಜೊತೆಗೆ ಕ್ಷಣ ಕ್ಷಣಕ್ಕೂ ಇರುತ್ತಾನೆ, ನಮ್ಮನ್ನು ರಕ್ಷಣೆ ಮಾಡುತ್ತಾ ಇರುತ್ತಾನೆ. ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ, ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ, ಒಂದರೆ ಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಧೀನನೆಂದೆನಿಸಿ ತಡವ ದುರಿತೌಘಗಳ ಕಾಮದ ಕೊಡುವ ಸಕಳೇಷ್ಟಗಳ ಸಂತತ ನಡವ ನಮ್ಮಂದದಲ್ಲಿ ನವ ಸುವಿಶೇಷ ಸನ್ಮಹಿಮ. ದಾಸರ ಮಾತಿದೆ. ಒಡಲ ನೆಳಲಂದದಲ್ಲಿ, ನೆರಳು ಹೇಗೆ ನಮ್ಮ ಜೊತೆಗೇ ಸಂಚಾರ ಮಾಡುತ್ತದೆ, ನಮ್ಮ ಜೊತೆಗೆ ತಿರುಗುತ್ತದೆ, ಹಾಗೆ ನೆರಳು ಶ್ಯಾಡೋವಿನಂತೆ ಭಗವಂತ ನಮ್ಮ ಜೊತೆಗೇ ನಡೀತಾನೆ. ನೆರಳಿಗೆ ನಮ್ಮನ್ನು ರಕ್ಷಣೆ ಮಾಡುವ ಕ್ವಾಲಿಟಿ ಇಲ್ಲ, ಯಾವ ಗುಣ ಇಲ್ಲ ನೆರಳಿಗೆ. ನಾವು ಕೆಳಗೆ ಬೀಳ್ತಾ ಇದ್ದರೆ ನೆರಳು ನಮ್ಮನ್ನು ಕೈ ಹಿಡಿದು ಎತ್ತುವುದಿಲ್ಲ. ಆದರೆ ಭಗವಂತ ಬರೇ ನಮ್ಮ ಜೊತೆಗೇ ನೆರಳಿನಂತೆ ಪ್ರಯಾಣ ಮಾಡದೆ, ಕ್ಷಣ ಕ್ಷಣಕ್ಕೂ ಒಂದರೆ ಕ್ಷಣ ಬಿಡದೆ, ಅರ್ಧ ಕ್ಷಣವೂ ಬಿಡದೆ ನಮ್ಮ ಜೊತೆಗೆ ಬೆಂಬಲನಾಗಿ, ನಮಗೆ ಆಧಾರನಾಗಿ, ಆಶ್ರಯನಾಗಿ, ನಮಗೆ ಸಪೋರ್ಟಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತಾ ಬರುತ್ತಾನೆ ಭಗವಂತ. ಹೇಗೆ ರಕ್ಷಣೆ ಮಾಡುತ್ತಾನೆ? ಮುಂದಿನ ಸಾಲಿನಲ್ಲಿ ಅದನ್ನು ತಿಳಿಸ್ತಾರೆ. ತಡೆವ ದುರಿತೌಘಗಳ ಕಾಮದ ಕೊಡುವ ಸಕಳೇಷ್ಟಗಳ, ನಮ್ಮ ಪಾಪಗಳನ್ನು ನಾಶ ಮಾಡಿ, ಪಾಪದಿಂದ ಆಗುವುದೇ ಎಲ್ಲ ಕಷ್ಟ ಅನಿಷ್ಟಗಳು. ನಮಗೆ ನಾವು ಮಾಡಿದ ಪಾಪಕರ್ಮಗಳಿಂದ ಬರುವುದೇ ಇವೆಲ್ಲವೂ. ನಮ್ಮ ಪಾಪಗಳನ್ನು ನಾಶ ಮಾಡಿ ಇಷ್ಟಾರ್ಥಗಳನ್ನು ನಮಗೆ ಕೊಟ್ಟು ನಡೆವ ನಮ್ಮಂದದಲ್ಲಿ ನವ ಸುವಿಶೇಷ ಸನ್ಮಾನ, ನಮಗಾಗಿ ನಮ್ಮ ಜೊತೆಗೇ ನಡೆಯುತ್ತಾನೆ. ನೆರಳಿನಂತೆ, ನೆರಳು ಹೊರಗೆ ಮಾತ್ರ ಇರ್ತದೆ, ಭಗವಂತ ಒಳ ಹೊರಗೆ ಸರ್ವತ್ರ ವ್ಯಾಪ್ತನಾಗಿ ನಮ್ಮ ಜೊತೆಗೆ ನಮ್ಮನ್ನು ರಕ್ಷಣೆ ಮಾಡುತ್ತಾ ಬರುತ್ತಾನೆ ಭಗವಂತ. ಸಾಮಾನ್ಯ ನೆರಳನ್ನು ನಾವು ಗಮನಿಸಿದರೆ, ನೆರಳು ಯಾವಾಗ ಕಾಣಿಸ್ತದೆ? ದೀಪದ ಬೆಳಕಿನಲ್ಲಿ ನೆರಳು ಕಾಣಿಸ್ತದೆ. ಲೈಟ್ ಮೇಲೆ ಇದ್ದರೆ ನೆರಳು ನಮಗೆ ಕೆಳಗೆ ಕಾಣಿಸ್ತದೆ, ಹಿಂದೆ ಇದ್ದರೆ ಆಪೋಸಿಟ್ ಸೈಡ್ನಲ್ಲಿ ನೆರಳು ಶ್ಯಾಡೋ ರಿಫ್ಲೆಕ್ಷನ್ ಆಗ್ತದೆ. ಭಗವಂತನ ಕಾಣಿಸ್ಬೇಕಾದ್ರೆ ನೆರಳಿಗೆ ಭಗವಂತನಿಗೂ ಸಾಮ್ಯ ಮಾಡುತ್ತಿದ್ದಾರೆ ಜಗನ್ನಾಥದಾಸರು. ಆಗ ಭಗವಂತ ಕಾಣಿಸ್ಬೇಕಾದ್ರೆ ಜ್ಞಾನ ದೀಪದ ಬೆಳಕು ಬೇಕು. ಹೇಗೆ ನೆರಳು ಕಾಣಿಸುವುದಕ್ಕೆ ದೀಪದ ಬೆಳಕು ಬೇಕು, ಭಗವಂತ ಕಾಣಿಸಬೇಕಾದ್ರೆ ಜ್ಞಾನ ದೀಪದ ಬೆಳಕು ಬೇಕು. ಅಂತಹ ನಮ್ಮ ಜೊತೆಗೇ ಇದ್ದು ನಮ್ಮನ್ನು ರಕ್ಷಣೆ ಮಾಡುತ್ತಾ ಭಕ್ತರ ಎಲ್ಲ ಅಪರಾಧಗಳನ್ನೂ ಕ್ಷಮಿಸುತ್ತಾ, ನಾನು ಭಕ್ತರ ಅಧೀನ, ಅಹಂ ಭಕ್ತ ಪರಾಧೀನ ಅಂತ ದುರ್ವಾಸರಿಗೆ ಹೇಳಿದಂಗೆ, ನಾನು ಭಕ್ತರ ಅಧೀನನಂತೆ ತಾನೂ ನಟಿಸ್ತಾ ನಮ್ಮನ್ನು ರಕ್ಷಣೆ ಮಾಡುವವನು ಭಗವಂತ.
ಭಗವಂತ ದೇವತೆಗಳನ್ನು ಮಾತ್ರ ರಕ್ಷಣೆ ಮಾಡುತ್ತಾನೆ? ಅಲ್ಲ ಅಲ್ಲ ಅಲ್ಲ. ಭಗವಂತ ರಾಜರನ್ನು ರಕ್ಷಣೆ ಮಾಡ್ತಾನೆ. ಎಷ್ಟು ರಾಜರ ಕತೆ ಕೇಳಿವಿ, ಭಗವಂತ ರಕ್ಷಣೆ ಮಾಡಿದ ರಾಜರ ಕತೆ. ಅಲ್ರಿ, ಭಗವಂತ ಶ್ರೀಮಂತರನ್ನು ಮಾತ್ರ ರಕ್ಷಣೆ ಮಾಡ್ತಾನೆ. ಇಲ್ಲ, ಭಗವಂತ ಪುರುಷರನ್ನು ಮಾತ್ರ ರಕ್ಷಣೆ ಮಾಡ್ತಾನೆ. ಈಗ ಫೆಮಿನಿಸ್ಟ್ ಐಡಿಯಾಸ್ ಬಹಳ ಬರ್ತಾವೆ. ಭಗವಂತ ಪುರುಷರನ್ನು ಮಾತ್ರ ರಕ್ಷಣೆ ಮಾಡ್ತಾನೆ. ಅಲ್ಲಲ್ಲ, ಭಗವಂತ ಹಾಗೇನಿಲ್ಲ, ಪುರುಷರನ್ನು ಮಾತ್ರ ರಕ್ಷಣೆ ಮಾಡ್ತಾನೆ ಅಂತೆಲ್ಲ, ಬುದ್ಧಿವಂತರನ್ನು ರಕ್ಷಣೆ ಮಾಡ್ತಾನೆ. ನಾವು ನಾಳೆ ಹೀಗೆ ಹೇಳಬಾರ್ದಲ್ಲ. ದಾಸರು ಹೇಳ್ತಾರೆ, ಭಗವಂತ ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ. ಎಂಥವರಾಗಿರಲಿ ಅವರು ಕರದಾಕ್ಷಣಕ್ಕೆ ಬರುತ್ತಾನೆ ಭಗವಂತ ಅಂತ ದಾಸರು ಹೇಳ್ತಾರೆ. ಇನ್ನು ಏನು ಹೇಳ್ತಾರೆ ದಾಸರು ಆ ಪದ್ಯದಲ್ಲಿ ಅಂದರೆ, ಭಗವಂತ ಕರದಾಕ್ಷಣಕ್ಕೆ ಬರುವುದು ಮಾತ್ರ ಇಲ್ಲ, ತನ್ನ ಭಕ್ತರನ್ನು ರಕ್ಷಣೆ ಮಾಡುವ ಕಾರ್ಯದಲ್ಲಿ ನಾಯಕನಾಗಿದ್ದಾನೆ. ಅವನಂತೆ ಅವನ ಭಕ್ತರನ್ನು ರಕ್ಷಣೆ ಮಾಡುವವರು ಇನ್ನೊಬ್ಬರಿಲ್ಲ. ಅಂಥ ರಕ್ಷಕ ಭಗವಂತ. ದಾಸರು ಹೇಳ್ತಾರೆ, ವರದಣಿ ಪೊರೆಯೆಂದು ಕರೆಯಲಾಕ್ಷಣ ಬಂದು ನೆರವೇ, ಬಂದು ನೆರವೇ ಅಭೀಷ್ಟವಗರೆವೇ, ನಿರುತ ನಿನ್ನಯ ಚರಣ ಶರಣವ ಪೊರವ ಕಾರ್ಯ ದುರಂಧರ ನಿಧಿ ವರದ, ಕಂಚಿ ವರದ ವರದ ಎಂದು ಕರೆದಾಕ್ಷಣ ಭಗವಂತ ಬಂದು ತನ್ನ ಪಾದಗಳನ್ನು ಯಾರು ನಂಬುತ್ತಾರೆ ಅಂತಹ ನಂಬಿದವರನ್ನು, ವಿಶ್ವಾಸ ಮಾಡಿದವರನ್ನು, ಭಕ್ತಿ ಮಾಡಿದವರನ್ನು ಆ ಕ್ಷಣ ರಕ್ಷಣೆ ಮಾಡುವುದರಲ್ಲಿ ನಾಯಕನು. ಈ ವೈಭವ ಇನ್ಯಾವ ದೇವನಿಗುಂಟು? ಕಾವದೈವವು ನೀನೇ, ಕೊಡುವ ದೈವವು ನೀನೇ, ಕೈವಲ್ಯ ಫಲದಾತ ಕೇಶವನು ನೀನೇ, ಆವ ದೈವಕ್ಕಿನ್ನೂ ಈ ವೈಭವವ ಕಾಣೆ ರಾವಣಾಂತಕ ಶ್ರೀ ಪುರಂದರ ವಿಠಲ ಅಂತ ದಾಸರು ತೆಗಿತಾರೆ. ಭಕ್ತರನ್ನು ರಕ್ಷಣೆ ಮಾಡುವ ಈ ಕೀರ್ತಿ ನಿನಗೇನಿದೆ? ಇಂಥದ್ದು ನಿನ್ನಂಥ ರಕ್ಷಣೆ ಮಾಡುವರು ಇನ್ಯಾರಿದ್ದಾರೆ? ಈ ಕೀರ್ತಿ ಇನ್ಯಾರಿಗಿದೆ? ಇನ್ಯಾವ ದೇವನಿಗೆ ಈ ಕೀರ್ತಿ ಉಂಟು ಅಂತ ದಾಸರು ಹೇಳ್ತಾರೆ. ಆಣೆ ಕರೆದಕ್ಕೆ ಬಂದಿ, ಅದು ಹೇಗೆ ಬಂದಿ? ಆ ಕ್ಷಣದಲ್ಲಿ ನಿನ್ನ ಹೆಂಡತಿ ಲಕ್ಷ್ಮೀದೇವಿಗೂ ಹೇಳದೆ, ಎಡಬಲದಲ್ಲಿ ಯಾರಿದ್ದರೂ ಅವರನ್ನು ಲೆಕ್ಕಿಸದೆ, ಗರುಡನನ್ನೂ ಕರೆಯದೆ, ಆಭರಣವನ್ನೂ ಧರಿಸದೆ ಆ ಕ್ಷಣದಲ್ಲಿ ಆಣೆ ಮೂಕ ಪ್ರಾಣಿ ಕರೆದಕ್ಕೆ ಬಂದಿ, ಮಡುವಿನೋಳ್ಮಕರಿ ಕಾಲ್ಪಿಡಿದೆಳೆಯಳು ಜವಸರಿಯೇ, ಜವಸರಿಯೇ ತುತಿಸಿ ನಿನ್ನ ಕರೆಯೇ, ಮಡದಿಯೊಡೆ ನುಡಿಯದಲೆ ಸಂಗಡ ಎಡಬಲದವರ ಕಡೆಗೆ ನೋಡದೆ, ತಡೆಯದಲೆ ನೀ ನುಡಿದು ಕರಿಯ ತೊಡಲ ಬಿಡಿಸಿದೆ ಕಡುದಯಾನಿದೆ ವರದ. ಮಡದಿಯೊಡ ನುಡಿಯದಲೆ, ನಿನ್ನ ಮಡದಿಗೂ ಹೇಳದೆ ಲಕ್ಷ್ಮಿಗೂ ಹೇಳದೆ ಓಡಿ ಬಂದು ಈ ವೈಭವ ಇನ್ಯಾವ ದೇವನಿಗುಂಟು? ಯಾರು ಹೀಗೆ ಆಣೆ ಕರೆದಕ್ಕೆ ಬಂದು ರಕ್ಷಣೆ ಮಾಡುವ ವೈಭವ ಕೀರ್ತಿ ಇನ್ಯಾರಿಗುಂಟು? ಸರಿ, ಆಣೆಯನ್ನು ರಕ್ಷಣೆ ಮಾಡಿ ಅಂದರೆ ಆ್ಯನಿಮಲ್ ಲವ್ವರ್, ಪ್ರಾಣಿ ಪ್ರಿಯ ಭಗವಂತ ಅಂತ ಹೇಳ್ಬೋದು. 6 ವರ್ಷದ ಸಣ್ಣ ಬಾಲಕ ತೊಡೆಯಿಂದ ತನ್ನ ಮಲತಾಯಿ, ತಂದೆಯ ತೊಡೆಯಿಂದ ತನ್ನ ಮಲತಾಯಿ ಇಳಿಸಿದರೆ, ತೊಡೆಯಿಂದ ನುಡಿ ಎಂದು ತೊಡೆಯಿಂದ ನಡೆ ಎಂದು ನುಡಿದು ಕೆಡಹೆ ಧ್ರುವ ಮಿಡುಕೆ, ಧ್ರುವ ಮಿಡುಕೆ ಬಂದನು ನಿನ್ನ ಹುಡುಕೆ, ಪೊಡವಿಯಡಿ ಅಂಗುಟವನುತ್ತುತ ದೃಢ ವ್ರತವ ತಪ ಜಡಿದು ಮಾಡಲು ತಡೆಯದಲೆ ನೀನೊಳಿದು ಶೀಘ್ರದಿ ಕೆಡದ ಪದವಿಯ ಒಡನೆ ನೀಡಿದೆ ವರದ. ಮಲತಾಯಿ ತನ್ನ ತಂದೆಯ ತೊಡೆಯಲ್ಲಿ ಕೂತಿದ್ದ 6 ವರ್ಷದ ಕೂಸನ್ನು ಕೆಳಗೆ ಇಳಿಸಿದರೆ, ಆ ಕೂಸು ತನ್ನ ತಾಯಿಯ ಮಾತನ್ನು ಕೇಳಿ ತಪಸ್ಸು ಮಾಡಿದರೆ, ಆ ಕೂಸಿಗಾಗಿ ಶೀಘ್ರದಿ ಓಡಿ ಬಂದು ಕೆಡದ ಪದವಿಯ ಒಡನೆ ನೀಡಿದೆ. ತನ್ನ ತಂದೆಯ ತೊಡೆಯ ಸ್ಥಾನವನ್ನು ಆ ಕೂಸು ಅಪೇಕ್ಷಿಸಿತ್ತು. ಆದರೆ ಎಲ್ಲಿಂದ ಯಾರೂ ಕೆಳಗೆ ಇಳಿಸಲು ಸಾಧ್ಯವಿಲ್ಲ.
ಅಂಥ ಸ್ಥಿರ ಸ್ಥಾನ, ಕೆಡದ ಪದವಿ, ಫಾಲ್ ಪ್ರೂಫ್ ಪದವಿಯನ್ನು ಕೊಟ್ಟು ಅನುಗ್ರಹ ಮಾಡಿದಿ. ಈ ವೈಭವ ಇನ್ಯಾವ ದೇವನಿಗುಂಟು? ಯಾರಿಗಿದೆ ಈ ಕೀರ್ತಿ ಅಂತ ದಾಸರು ಕೇಳ್ತಿದ್ದಾರೆ. ದಯಾನಿದೆ. ತಾಯಿಯ ಬಾಧೆಯಿಂದ ಈ ಕಡೆ ಧ್ರುವನನ್ನು ನೀನು ರಕ್ಷಣೆ ಮಾಡಿದರೆ, ತಂದೆಯ ಬಾಧೆಯಿಂದ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದ್ದಿ. ಪ್ರಹ್ಲಾದ ಸಣ್ಣ ಹುಡುಗ. ಪ್ರಹ್ಲಾದ ನಿನ್ನ ಭಕ್ತ ಕಂಬವನ್ನು ತೋರಿಸಿ ನೀ ಅಲ್ಲಿ ಇದ್ದಿ ಅಂತ ಹೇಳಿದ ಮಾತ್ರಕ್ಕೆ ಲೋಕನೀತಿಯನ್ನು ಮೀರಿ, ತಂದೆಯಿಂದ ತಾಯಿಯಲ್ಲಿ ಜನಿಸುವುದು ಲೋಕನೀತಿಯಾದರೆ ನಿನ್ನ ಭಕ್ತ ಕಂಬವನ್ನು ಕೈ ತೋರಿಸಿದ ಮಾತ್ರಕ್ಕೆ ಲೋಕನೀತಿಯನ್ನು ಮೀರಿ ಕಂಬವನ್ನು ಒಡೆದುಕೊಂಡು ಬಂದು ಈ ವೈಭವ ಇನ್ಯಾವ ದೇವನಿಗುಂಟು? ಕಡು ಬಾಧೆ ಬಿಡಿಸಿ ನಿನ್ನೊಡೆಯ ನೆಲ್ಲಿಹನೆಂದು ನುಡಿಯೇ ಎಂದು ನುಡಿಯೇ ಕಂಬವ ತೋರಿ ಜಡಿಯೇ ಸಿಡಿಲಿನಂದದಿ ಗುಡುಗುಡುಸಿ ಕೆಂಗಿಡಗಳು ಕುಳುತ ಕೆಡಕಿಯ ಸುರಣ ಪಡೆದ ವರವನು ಒಡನೆ ಭಂಗಿಸಿ ದೃಢಭಗುತನಂಗಡನೆ ಉಳುಹಿದೆ ವರದ ಕಂಚಿ ವರದ. ಕಂಬವನ್ನು ಒಡೆದುಕೊಂಡು ಬರೋದು ಮಾತ್ರವಲ್ಲದೆ ಬ್ರಹ್ಮಣ ವರವನ್ನು ಲೆಕ್ಕಿಸದೆ ಆ ದಾನವನನ್ನು ಕೊಂದು ನಿನ್ನ ಭಕ್ತನನ್ನು ರಕ್ಷಿಸಿದಿ. ಸರಿ, ಪ್ರಹ್ಲಾದನನ್ನು ರಕ್ಷಿಸಿದಿ ಅಂದರೆ ಅಲ್ಲಿ ನೀನು ಪ್ರತ್ಯಕ್ಷ ಬಂದು ಅವತಾರ ಮಾಡಿ, ಧ್ರುವನಿಗೆ ನೀನು ಬಂದು, ಗಜೇಂದ್ರ ಕರೆದಾಗ ನೀನು ಬಂದಿ, ನಾ ಕರೆದಾಗ ನೀನು ಬರಲಿಲ್ಲವಾದರೆ, ಆ ಸ್ಥಳದಲ್ಲಿ ನೀನಿಲ್ಲವಾದರೆ ನಾವಿರೋದೋ ಕಲಿಯುಗ, ಆ ಸ್ಥಳದಲ್ಲಿ ನೀನಿಲ್ಲವಾದರೆ ನಮ್ಮನ್ನು ರಕ್ಷಣೆ ಮಾಡುವುದು ಯಾರು? ಆ ಸ್ಥಳದಲ್ಲಿ ನಾನು ಇಲ್ಲದಿದ್ದರೂ ಕರೆದಾಗ ರಕ್ಷಣೆ ಮಾಡುವುದು ನಾನೇ ಎಂದು ಹೇಳುವುದಕ್ಕೆ ಭಗವಂತ ಮುಡಿ ಪೀಡಿದೆಳೆ ತಂದು ನಡು ಸಭೆಯೊಳು ಉಟ್ಟ ಉಡುಗೆ ಸೆಳೆಯೇ ಬಾಳೆ ನಡುಗೆ ಒಡೆಯರೈವರ ದೃಢ ತಿಳಿದು ನಿನ್ನಡಿಗಳಿಗೆ ಮೊರೆ ಇಡಲು ಪಾರ್ಥನ ಮಡದಿಗ ಅಕ್ಷಯ ವಸನ ಉಡಿಸಿದ ಬಡವ ಬಲ್ಲಿದರೊಡನ ಮಾನವ ವರದ ಕಂಚಿ ವರದ. ಎಲ್ಲೋ ಹಸ್ತಿನಾಪುರದಲ್ಲಿ ಸಭೆಯಲ್ಲಿ ಏಕವಸ್ತ್ರಳಾಗಿ ರಜಸ್ವಲೆಯಾಗಿದ್ದ ದ್ರೌಪದಿಯನ್ನು ದುರ್ಯೋಧನಾದಿಗಳು ಸೆಳೆದು ತಂದು ಅವಳ ಸೀರೆಯನ್ನು ಎಳೆಯಲು ಪ್ರಯತ್ನ ಮಾಡಿದರೆ ಆ ಸಭೆಯಲ್ಲಿ ಭೀಷ್ಮದ್ರೋಣಾದಿ ಪಿತಾಮಹರಿದ್ದರು, ಕರ್ಣಾದಿ ಮಹಾವೀರರಿದ್ದರು, ಧರ್ಮರಾಜರಂಥವರಿದ್ದರು. ಅವರೆಲ್ಲರನ್ನು ಬಿಟ್ಟು ಆ ಸಭೆಯಲ್ಲಿ ಇಲ್ಲದ ನಿನ್ನನ್ನು ಆ ಸಭೆಗೆ ಅವಳು ಕರೆದರೆ ದ್ರೌಪದಿ ಕೃಷ್ಣ ಎಂದರೆ ಎಲ್ಲೋ ದ್ವಾರಕೆಯಲ್ಲಿ ಕೂತು ನೀನು ಅಕ್ಷಯಾಂಬರವನ್ನು ಕೊಟ್ಟು ಅವಳನ್ನು ರಕ್ಷಣೆ ಮಾಡಿದಿ. ಈ ವೈಭವ ಇನ್ಯಾವ ದೇವನಿಗುಂಟು? ಅಲ್ಲ, ದ್ರೌಪದಿಗೆ ಭಗವಂತ ರಕ್ಷಣೆ ಮಾಡಿದ ಅಂದರೆ ದ್ರೌಪದಿ ಮಹಾರಾಣಿ, ಪ್ರಹ್ಲಾದರಾಜರು ರಾಜಕುಮಾರರು, ಧ್ರುವನು ರಾಜಕುಮಾರರು, ಒಂದರ್ಥದಲ್ಲಿ ಗಜೇಂದ್ರನು ರಾಜ. ಇಂದ್ರ ಶಬ್ದ ಲೀಡರ್ಶಿಪ್ಗೆ ಸಾಮ್ಯವಾಗ್ತದೆ. ಗಜೇಂದ್ರ ಗಜರಾಜ ಅಂತ ಭಾಗವತ ಹೇಳ್ತದೆ. ಇವರೆಲ್ಲರೂ ದೊಡ್ಡ ರಾಜರು, ಶ್ರೀಮಂತರು. ಆದ್ದರಿಂದ ಇವರು ಕರೆದಕ್ಕೆ ನೀನು ಬಂದಿ. ಸಾಮಾನ್ಯ ವ್ಯಕ್ತಿಗಳು, ಬಡವರು, ಅವರನ್ನ ರಕ್ಷಣೆ ಮಾಡುವವರು ಯಾರು? ಬಡತನದಲ್ಲಿ ಭಂಗ ಪಡುತ್ತಲಿರಲು ವಿಪ್ರಮಡದಿ ನುಡಿಯ ಕೇಳಿ ದೃಢದಿ ಮಡದಿ ರುಕ್ಮಿಣಿ ಒಡನೆ ಪಾರ್ವಣಾಡಿಗಳಿಗೆ ಕೊಡವಡೆದು ತಂದೊಪ್ಪಿಡಿ ಅವಳ ಕೊಡಲು ಭುಂಜಿಸಿ ಕಡು ಸಂಪದವ ಒಡನೆ ನೀಡಿದೆ ವರದ ಕಂಚಿ ವರದ. ಬಡವ ಬ್ರಾಹ್ಮಣ ಸುಧಾಮ ನಿನ್ನ ಸಖ ಬಂದರೆ ನಿನ್ನ ಸಿಂಹಾಸನ ಮೇಲೆ ಅವನನ್ನು ಕೂಡಿಸುವುದು ಮಾತ್ರವಲ್ಲದೆ ನಿನ್ನ ಹೆಂಡತಿ ರುಕ್ಮಿಣಿ ಕಡೆಯಿಂದ ಅವನಿಗೆ ಉಪಚಾರವನ್ನು ಆತಿಥ್ಯವನ್ನು ಮಾಡಿಸಿ ಅವನ ಕಡೆಯಿಂದ 2 ಹಿಡಿಕೆ ಅವಲಕ್ಕಿಯನ್ನು ತಿಂದು ಅವನಿಗೆ ಸಮಸ್ತ ರಾಜಭೋಗವನ್ನು ಕೊಟ್ಟು ಈ ವೈಭವ ಇನ್ಯಾವ ದೇವನಿಗುಂಟು? ಯಾರಿಗೆ ಇದೆ ಈ ಭಕ್ತರನ್ನು ಅನುಗ್ರಹ ಮಾಡುವ ಕೀರ್ತಿ? ಅಲ್ಲ, ಇವರೆಲ್ಲರೂ ಮಹಾಭಕ್ತರಲ್ಲ. ಸುಧಾಮ ಸದಾಚಾರಿ, ಭಗವಂತನ ಭಕ್ತ. ದ್ರೌಪದಿ ಕೇಳೋದೇ ಬೇಡ, ಭಗವಂತನ ಭಕ್ತ.
ಪ್ರಹ್ಲಾದ, ಧ್ರುವ, ಗಜೇಂದ್ರ ಇವರೆಲ್ಲರೂ ನಿನ್ನನ್ನು ಭಕ್ತಿ ಮಾಡಿ ಧರ್ಮವನ್ನು ಪರಿಪಾಲಿಸಿದವರು. ಆದ್ದರಿಂದ ನೀನು ಬಂದಿ. ನಾನು ಪಾಪಿ, ನನ್ನ ಜೀವನದಲ್ಲಿ ಮಾಡಿದ್ದೆಲ್ಲವೂ ಪಾಪಕರ್ಮಗಳು. ಹೀಗೆ ಪಾಪಕರ್ಮಗಳು ಮಾಡಿದವರನ್ನು, ಅವರ ಪಾಪಕರ್ಮಗಳನ್ನು ಕ್ಷಮಿಸಿ, ಅವರು ಮಾಡಿದ ಕರ್ಮಗಳನ್ನು ಕ್ಷಮಿಸಿ ಬಂದಿದ್ದುಂಟೆ. ಅಜಮೀಳ ಮಣದೋಳಂತ್ಯಜವಿ ವಸ್ತ್ರಳ ಕಂಡಂಗಜನ ಬಾಣಕ್ಕೆ ಸಿಲುಕಿ ಸ್ವಜನ ಯಜನ ಭಜನೆಯ ತ್ಯಜಿಸಿ ಕುಪ್ರಜ ಸೃಜಿಸಿ ದ್ವಿಜನಿಗೆ ಕುಜರ ಬಾರೆ ಭಾನುಜನ ಪ್ರಜೆಗಳಿಗಂಜಿ ನಿಜ ಆತ್ಮಜನ ಕರೆಯಲು ದ್ವಿಜನ ಸಲಹಿದೆ ವರದ ಕಂಚಿ ವರದ. ಅಜಮಿಳ ಯಜನ ಭಜನೆಯ ತ್ಯಜಿಸಿ, ಭಗವಂತನ ಭಜನೆ ಮಾಡದೆ ದುಷ್ಟ ಸ್ತ್ರೀ ಸಂಘದಲ್ಲಿ ಇದ್ದು, ದುಷ್ಟರ ಸಂಘದಲ್ಲಿ ಇದ್ದು ತಾನು ಜೀವನದಲ್ಲಿ ಪಾಪಕರ್ಮವನ್ನು ಮಾಡಿ ಬಂದರೆ ಅವನಿಗೆ ಕುಜರ ಬಾರೆ, ಕುಜರ ಅಂದರೆ ಮುಪ್ಪು ಬರಲು ಭಾನುಜನ ಪ್ರಜೆಗಳಿಗೆ ಅಂಜಿ. ಭಾನುಜ ಅಂದರೆ ಯಮ, ಭಾನು ಸೂರ್ಯ, ಸೂರ್ಯನ ಮಗ ಭಾನುಜ ಯಮ, ಯಮನ ಪ್ರಜೆಗಳು ಯಮದೂತರು ಬರೋದನ್ನು ಕಂಡು ಅಂಜಿ ನಿಜ ಆತ್ಮಜ ಅಂದರೆ ಮಗ, ತನ್ನ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ, ಯಾವ ಪಿಂಕಿಯೋ ಟಿಂಕಿಯೋ ಇಲ್ಲದೆ ಆ ನಾರಾಯಣನನ್ನು ಕರೆದರೆ ನಿನ್ನ ನಾಮಸ್ಮರಣೆ ಆಯಿತು ಅಂತ ನೀ ಬಂದು ಅವನ ಅನುಗ್ರಹ ಮಾಡಿದ್ದಿ. ಈ ವೈಭವ ಇನ್ಯಾವ ದೇವನಿಗುಂಟು? ಆದ್ದರಿಂದ ಭಗವಂತ ಈ ಪರಿಯಲಿ ಬಲು ಆಪನ್ನ ಶರಣರ ಪೊರೆದೆ ಸುಕೀರ್ತಿಲಿ ಮೆರೆದೆ ಪಾಪಿನ ಬಲು ಎನ್ನವ ಗುಣರಾಪು ಮಾಡದೆ ಪೊರೆಯುಣಿ ಜಗದ್ವ್ಯಾಪಿ ಗುರು ಗೋಪಾಲ ವಿಠಲ ದಯಾಪಯೋಬ್ಧಿ ಸುರ ಪದಾರ್ಪಿತ ವರದ ಕಂಚಿ ವರದ. ಅನೇಕ ದುಷ್ಕರ್ಮಗಳನ್ನು ಮಾಡಿದ್ದೇನೆ, ಅನೇಕ ಅವಗುಣಗಳು ನನ್ನಲ್ಲಿವೆ, ಅವನ್ನು ಕ್ಷಮಿಸಿ ದಯಾಪಯೋಬ್ಧಿ, ದಯಾ ಸಾಗರನು ನೀನು, ನನ್ನನ್ನು ರಕ್ಷಿಸು ಅಂತ ಈ ಪದ್ಯದಲ್ಲಿ ದಾಸರು ಭಗವಂತನ ಕಾರುಣ್ಯ ಹೇಗೆ, ಭಗವಂತ ಶ್ರೀಮಂತರಲ್ಲ, ದೇವತೆಗಳಲ್ಲ, ಬುದ್ಧಿವಂತರಲ್ಲ, ಹೀಗೆ ಯಾವ ಕ್ಯಾಟಗರಿ ಇಲ್ಲದೆ ತನ್ನ ಮೇಲೆ ಭಕ್ತಿ ಮಾಡಿದರೆ ಸಾಕು ಭಕ್ತರನ್ನು ರಕ್ಷಣೆ ಮಾಡೇ ಮಾಡುತ್ತಾನೆ ಅನ್ನೋದಕ್ಕೆ ಈ ಹಾಡು ಒಂದು ಎಕ್ಸಾಂಪಲ್. ಈ ವಿಷಯವನ್ನೇ, ಈ ಭಗವಂತನ ಕಾರುಣ್ಯ ವಿಷಯವನ್ನು ವಿಸ್ತಾರವಾಗಿ ಹೇಳುವಂತಹ, ಭಗವಂತನ ಸರ್ವೋತ್ತಮತ್ವ ಸ್ಥಾಪನ ಮಾಡುವಂತಹ ಕಥೆ ಅದು ಗಜೇಂದ್ರ ಮೋಕ್ಷ. ಅಷ್ಟಮಸ್ಕಂದ ಭಾಗವತದಲ್ಲಿ ಬರುವಂತಹ ಕಥೆ. ಶುಕಾಚಾರ್ಯರು ಮನ್ವಂತರಗಳ ಕಥೆಯನ್ನು ಹೇಳ್ತಾ ಗಜೇಂದ್ರ ಮೋಕ್ಷದ ಕಥೆಯನ್ನು ಹೇಳುವ ಮುಂಚೆ ಹೇಳ್ತಾರೆ, ತಾಪಸ ಮನ್ವಂತರದಲ್ಲಿ ಭಗವಂತ ಹರಿ ಹೆಸರಿನಿಂದ ಗಜೇಂದ್ರನಿಗೆ ಬಂದು ಒಳಿದ ಅಂತ ಶುರು ಮಾಡ್ತಾರೆ. ಆಸೀದ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತಃ. ಕ್ಷೀರ ಸಮುದ್ರದ ಮಧ್ಯದಲ್ಲಿ ತ್ರಿಕೂಟ ಹೆಸರಿನ ಪರ್ವತವೊಂದು ಇತ್ತು. ಆ ಪರ್ವತ ವಿಸ್ತಾರವಾಗಿ 10,000 ಯೋಜನ ವಿಸ್ತಾರವಾದ ಪರ್ವತ. ಆ ಪರ್ವತಕ್ಕೆ 3 ಶಿಖರಗಳಿತ್ತು. ಒಂದು ಬಂಗಾರದ ಶಿಖರ, ಒಂದು ಬೆಳ್ಳಿಯ ಶಿಖರ, ಮತ್ತೊಂದು ಕಬ್ಬಿಣದ ಶಿಖರ. 3 ಶಿಖರಗಳಿಂದ ಕೂಡಿದ ಪರ್ವತವಾಗಿತ್ತು. ಅನೇಕ ಥರದ ಗಿಡ ಮರಗಳು, ಬಳ್ಳಿ ಪೋದೆಗಳು ಎಲ್ಲದಕ್ಕೂ ಆಶ್ರಯವಾಗಿತ್ತು ಆ ಪರ್ವತ. ಆ ಪರ್ವತದಲ್ಲಿ ಯಾರು ವಾಸ ಮಾಡುತ್ತಿದ್ದರಂದರೆ ಸಿದ್ಧರು, ಕಿನ್ನರರು, ಕಿಂಪುರುಷರು, ಚಾರಣರು, ಇವರೆಲ್ಲರೂ ವಿಹಾರ ಮಾಡುವುದಕ್ಕೆ ಬರುವ ಸ್ಥಳವಾಗಿತ್ತು ಆ ಪರ್ವತ. ಅಂಥ ಪರ್ವತದಲ್ಲಿ ಅನೇಕ ಗುಹೆಗಳಿತ್ತು, ಅನೇಕ ಗಂಧರ್ವರು ಬಂದು ಗಾನ ಮಾಡ್ತಾ ಇದ್ದರು. ಸೀನರಿ ಬಹಳ ಅದ್ಭುತವಾಗಿದ್ದ ಪರ್ವತ ತ್ರಿಕೂಟ ಪರ್ವತ. ಆ ಪರ್ವತದಲ್ಲಿ ವರುಣದೇವರ ಉದ್ಯಾನ ಇತ್ತು. ಋತುಮಂತವೆಂಬ ವರುಣದೇವರ ಉದ್ಯಾನ ಆ ಪರ್ವತದಲ್ಲಿ ಇತ್ತು.
ಅದೆಷ್ಟು ಸುಂದರವಾಗಿತ್ತಂದರೆ ಎಲ್ಲ ಥರದ ಪಕ್ಷಿಗಳು, ಹಂಸ ಪಕ್ಷಿ, ಚಾರ್ವಾಕ ಪಕ್ಷಿ ಇತ್ಯಾದಿ ಪಕ್ಷಿಗಳು, ಎಲ್ಲ ಥರದ ಗಿಡ ಮರಗಳು, ಎಲ್ಲ ಬಣ್ಣದ ಪುಷ್ಪಗಳು, ಇವೆಲ್ಲವೂ ಎಲ್ಲ ಋತುಗಳಲ್ಲೂ ಇರುವಂತಹ ಉದ್ಯಾನವಾಗಿತ್ತು ವರುಣದೇವರ ಋತುಮಂತವೆಂಬ ಉದ್ಯಾನ. ಇದೇ ಪರ್ವತದ ಒಂದು ಕಾಡಿನಲ್ಲಿ ಒಂದು ದೊಡ್ಡ ಬಲಿಷ್ಠವಾದ ಸಲಗ ಅಂದರೆ ಗಂಡಾನೆ ವಾಸ ಮಾಡ್ತಾ ಇತ್ತು. ಆ ಗಂಡಾನೆ ಮಹಾಬಲಿಷ್ಠವಾಯಿತು. ಎಷ್ಟು ಬಲಿಷ್ಠವಂದರೆ ಆನೆಯ ಮದ ಜಲದ ವಾಸನೆಯಿಂದ ಸಿಂಹಗಳು, ಹುಲಿ ಮುಂತಾದವು ಓಡಿ ಹೋಗ್ತಿತ್ತು. ಅಷ್ಟು ಬಲಿಷ್ಠವಾಯಿತು ಈ ಆನೆ. ಆ ಆನೆಯೇ ಆ ಕಾಡಿನ ರಾಜ ಆಗಿತ್ತು. ಗಜೇಂದ್ರ ಅಂತ ಹೆಸರದಕ್ಕೆ. ಸಾಮಾನ್ಯ ಕಾಡಿನ ರಾಜ ಸಿಂಹ, ಆದರೆ ಇಲ್ಲಿ ಗಜೇಂದ್ರ ಕಾಡಿನ ರಾಜ, ಆನೆ ಕಾಡಿನ ರಾಜ. ಯಾರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್, ನಾಯಕತ್ವ ಗುಣ ಇದೆ, ಅವರನ್ನು ಪ್ರತ್ಯೇಕವಾಗಿ ಯಾರು ಏರಿಸಿ ಕೂಡಿಸಬೇಕಾದ ಅವಸರ ಇಲ್ಲ. ಅವರು ಸ್ವತಃ ತಾವು ನಾಯಕರಾಗ್ತಾರೆ. ಇಲ್ಲಿ ಆನೆ ಈ ಎಲ್ಲ ಲೀಡರ್ಶಿಪ್ ಕ್ವಾಲಿಟಿಯಿಂದ ತಾನು ಕಾಡಿಗೆ ರಾಜ ಆಗಿದ್ದಕ್ಕೆ ಕಾರಣ ಯದನುಗ್ರಹೇಣ, ಭಗವಂತನ ಅನುಗ್ರಹದಿಂದ ಅಂತ ಭಾಗವತ ಹೇಳ್ತದೆ. ಇದರಲ್ಲಿ ನಾವು ಒಂದು ವಿಷಯ ತಿಳಿದುಕೋಬೇಕು. ಯಾರಲ್ಲಿ ಯಾವ ವಿಶೇಷ ಗುಣ ಇರುತ್ತದೆ ಅವೆಲ್ಲವೂ ಭಗವಂತನ ಅನುಗ್ರಹದಿಂದ ಅವರಿಗೆ ಸಿಕ್ಕಿದ್ದಾಗಿರ್ತದೆ. ಕೆಲವರು ಭಾರೀ ಹಾಡ್ತಾರೆ, ಕೆಲವರು ಭಾರೀ ನಾಟ್ಯ ಮಾಡ್ತಾರೆ, ಕೆಲವರು ನೃತ್ಯ ಭಾಳ ಚೆನ್ನಾಗಿ ಮಾಡ್ತಾರೆ. ಇಂತಹ ವಿಶೇಷ ಗುಣಗಳು ಯಾರಲ್ಲಿದ್ದರೂ ಅವು ಭಗವಂತನ ಅನುಗ್ರಹದಿಂದ. ಆಗ ಭಗವಂತನ ಅನುಗ್ರಹದಿಂದ ಈ ಗಜೇಂದ್ರ ಕಾಡಿನ ರಾಜ ಆಗಿತ್ತು. ಗಜೇಂದ್ರ ಪ್ರತ್ಯೇಕವಾಗಿ ಒಂದೇ ಆನೆಯಾಗಿ ಎಂದೂ ಸಂಚಾರ ಮಾಡುವುದಿಲ್ಲ. ಗಜೇಂದ್ರ ಗುಂಪು, ಆನೆಗಳೇ ಸಾಮಾನ್ಯ ಸ್ವಭಾವ ಗುಂಪಲ್ಲಿ ಸಂಚಾರ ಮಾಡುವಂಥದ್ದು. ತನ್ನ ಕಾಡಾಣೆ, ಮರಿಯಾಣೆ ಇತ್ಯಾದಿಗಳ ಜೊತೆಗೆ ಗಜೇಂದ್ರ ಸಂಚಾರ ಮಾಡ್ತಾ ಇದ್ದರೆ ಗಜೇಂದ್ರನ ಮದ ಜಲವನ್ನು ಪಾನ ಮಾಡುವುದಕ್ಕೆ ದುಂಬಿಗಳು ಇತ್ಯಾದಿಗಳು ಗಜೇಂದ್ರನನ್ನು ಸುತ್ತು ತಿರುಗುತ್ತಿತ್ತು. ಗಜೇಂದ್ರ ಮಾತಾ ವೈಭವದಿಂದ ಇಲ್ಲಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ಗಜೇಂದ್ರ ಮೋಕ್ಷ, ಕನ್ನಡ ಗಜೇಂದ್ರ ಮೋಕ್ಷದಲ್ಲಿ ಹೇಳುವಂತೆ, ಹೊಡೆಯುತ್ತಲಿ ಬಡಿಯುತ್ತಲಿ ಕುಡಿಯುತ್ತಲಿ ನೀರ ಹೇಳುವಂತೆ ನೀರನ್ನು ಕುಡಿತಾ ಆಟ ಆಡುತ್ತಾ ಹೀಗೆ ಎಲ್ಲ ಕಡೆ ಸಂಚಾರ ಮಾಡುತ್ತಾ ಗಜೇಂದ್ರ ತನ್ನ ಎಲ್ಲ ಪರಿವಾರದ ಜೊತೆಗೆ ಸಂಚಾರ ಮಾಡ್ತಾ ಇದ್ದ. ಆದರೆ ಒಮ್ಮೆ ಏನಾಯಿತು, ಒಮ್ಮೆ ಬೇಸಿಗೆ ಕಾಲ ಬಂತು. ಎಂಥ ಬೇಸಿಗೆ ಕಾಲ ಅಂದರೆ ರಾಯಚೂರಿಗೆ ಬಡಾನ್ ಬಂತು ಬೇಸಿಗೆ ಕಾಲ, ಹೀಗೆ ಬಿಸಿ ಅದೆ. ಅಲ್ಲಿ ಸ್ವಲ್ಪ ನಿಧಾನಕ್ಕೆ ಬಂತು. ಬಿಸಿಲು ಬಹಳ ಹೆಚ್ಚಾಗಿ ಎಲ್ಲ ಕೆರೆಗಳು ಬತ್ತಿ ಹೋಯಿತು, ಎಲ್ಲೆಲ್ಲೂ ನೀರಿಲ್ಲ. ತನ್ನ ಪರಿವಾರದವರು ಸತಿಸುತರು ತನಗೂ ಭಾಳ ಬಾಯಾರಿಕೆಯಾಗಿ ಗಜೇಂದ್ರ ಹುಡುಕ್ತಾ ಇದ್ದ. ಎಲ್ಲಾದರೂ ನೀರು ಸಿಗಬಹುದೇ ಅಂತ ಹುಡುಕ್ತಾ ಇದ್ದಾಗ ಕಮಲದ ವಾಸನೆ ಗಜೇಂದ್ರನಿಗೆ ಬಂತು. ಕಮಲ ಬೆಳೆಯುವುದು ಜಲದಲ್ಲಿ, ಜಲ ಇದೆ ಅಂತ ಓಡಿ ಬಂದ ಗಜೇಂದ್ರ ಬಂದು ನೋಡಿದ ಒಂದು ಕೊಳ ಇತ್ತು. ಆ ಸರೋವರ ಎಷ್ಟು ಅಮೃತಮಯವಾದ ನೀರಿನಂತೆ ಕಾಣಿಸ್ತು ಗಜೇಂದ್ರನಿಗೆ. ನೋಡಿದ ತಕ್ಷಣ ನೀರಿನಲ್ಲಿ ಇಳಿದ. ತನ್ನ ಜೊತೆಗೆ ತನ್ನ ಪರಿವಾರದವರು ಇಳಿದರು. ಗಜೇಂದ್ರ ಬಡ ಆ ನೀರನ್ನು ಕುಡಿದು ತನ್ನ ಸೊಂಡಿಲಿನಿಂದ ತನ್ನ ದೊಡ್ಡ ಆಜಾನುಬಾಹ ಶರೀರದ ಮೇಲೆ ನೀರನ್ನು ಚೆಲ್ಲಿ ಶ್ರಮ ಪರಿಹಾರ ಮಾಡಿಕೊಂಡ ಗಜೇಂದ್ರ. ಅಷ್ಟಕ್ಕೆ ಮಾತ್ರ ಇಲ್ಲದೆ ಹೊಡೆಯುತ್ತಲಿ ಬಡೆಯುತ್ತಲಿ ಕುಡಿಯುತ್ತಲಿ ನೀರ ಮಡುವಿನಲ್ಲಿ ಚೆಲ್ಲುತ್ತಲಿ ನಲಿದು ಒಂದಾಗಿ ಕಾಡಾಣೆ ಕರಿಯಾಣೆ ಮರಿಯಾಣೆ ಸಹಿತ ಕೂಡಿಕೊಂಡಿರಲಿಂತು ಸಂಭ್ರಮದಿ ಜಲದಿ ನಾರಾಯಣ ಕೃಷ್ಣ. ತನ್ನ ಹೆಂಡತಿ ಮಕ್ಕಳು ಉಳಿದ ಆನೆಗಳ ಜೊತೆಗೆ ನೀರು ಚೆಲ್ಲಿ, ಅವರು ಇವನ ಮೇಲೆ ನೀರು ಚೆಲ್ಲಿ, ಈಗ ಒಬ್ಬರ ಮೇಲೆ ಒಬ್ಬರನ್ನು ನೀರನ್ನು ಚೆಲ್ಲಿಕೊಂಡು ಆಟ ಆಡ್ತಾ ಇದ್ದ ಗಜೇಂದ್ರ. ಏನಿದು ಕತೆ ಅಂದರೆ, ಇದು ಗಜೇಂದ್ರನ ಕತೆ ಮಾತ್ರ ಇಲ್ಲ, ಇದು ನಮ್ಮ ಕತೆ. ಮನುಷ್ಯರ ಕಥೆಯೇ ಗಜೇಂದ್ರನ ಕತೆ. ಗಜೇಂದ್ರ ಸರೋವರಕ್ಕೆ ಬಂದದ್ದು ನೀರನ್ನು ಕುಡಿಯುವುದಕ್ಕೆ. ಬಂದು ನೀರನ್ನು ಕುಡಿಯೋದು ಮಾತ್ರ ಇಲ್ಲದೆ ತನ್ನ ಪರಿವಾರದವರ ಜೊತೆಗೆ ಭೋಗ ಮಾಡಲು ಆರಂಭಿಸಿದ್ದ. ನಾವು ಏನು ಮಾಡ್ತೀವಿ ನಮ್ಮ ಜೀವನದಲ್ಲಿ?
ಈ ಅಪರೂಪವಾದ ವೈಷ್ಣವ ಜನ್ಮದಲ್ಲಿ ಹುಟ್ಟಿದ್ದು ಸಾಧನೆಯನ್ನು ಮಾಡಿಕೊಂಡು ಸಂಸಾರದಿಂದ ಬಿಡುಗಡೆಯಾಗುವುದಕ್ಕೆ. ಆದರೆ ಅದನ್ನು ಮರ್ತೋಗಿ ಸಂಸಾರದಲ್ಲಿ ಗಂಡ ಹೆಂಡತಿ ಮಕ್ಕಳು ಈ ಎಲ್ಲ ವಿಷಯದಲ್ಲೇ ಇದ್ದು ಬರೀ ಸಂಸಾರದ ಸುಖಕ್ಕಾಗಿ ನಮ್ಮ ಜೀವನವನ್ನು ನಡೆಸ್ತಾ ಇರ್ತೀವಿ. ಒಳಗಿಳದ ಗಜೇಂದ್ರ ಹೀಗೆ ತನ್ನ ಹೆಂಡತಿ ಮಕ್ಕಳು ಎಲ್ಲರ ಸರಿ ಆಟ ಆಡ್ತಾ ಇದ್ದ. ಗಜೇಂದ್ರನಿಗೆ ಮುಂದೆ ಬರುವ ಆಪತ್ತಿನ ಎಚ್ಚರಿಕೆ ಇದ್ದಿದ್ದಿಲ್ಲ. ಸಂಸಾರದಲ್ಲಿ ಏನೇನೋ ವಿಷಯದಲ್ಲಿ ಲೌಕಿಕ ವಿಷಯದಲ್ಲಿ ಮುಳುಗಿದ್ದಾಗ ಮುಂದೆ ಕ್ಷಣ ಕ್ಷಣಕ್ಕೂ ಆಪತ್ತು ವೆಯ್ಟ್ ಮಾಡುತ್ತಾ ಇದೆ ಬರುವುದಕ್ಕೆ. ಆ ಎಚ್ಚರಿಕೆ ನಮಗೆ ಇರಬೇಕು. ಅಲ್ಲಿ ಗಜೇಂದ್ರನಿಗೆ ಮೊಸಳೆ ಒಂದು ಕಾಯತಾ ಇದೆ ತನ್ನ ಕಾಲನ್ನು ಹಿಡಿಯುವುದಕ್ಕೆ. ಈ ಎಚ್ಚರಿಕೆ ಅಂದು ಇದ್ದಿದ್ದಿಲ್ಲ. ಆಟ ಆಡ್ತಾ ಇದ್ದ ಗಜೇಂದ್ರ ಆಟ ಆಡ್ತಾ ಇದ್ದಾನೆ. ಆ ವೇಳೆಗೆ ಸರಿಯಾಗಿ ಒಂದು ಮೊಸಳೆ ಬಂತು, ಗಜೇಂದ್ರನ ಕಾಲನ್ನು ಹಿಡಿಯಿತು. ಗಜೇಂದ್ರ ಇದೇನು ಮೊದಲನೇ ಬಾರಿ ಫಸ್ಟ್ ಟೈಮ್ ಆ ಸರೋವರಕ್ಕೆ ಬಂದಿದ್ದಲ್ಲ. ಗಜೇಂದ್ರ ಅನೇಕ ಬಾರಿ ಸರೋವರಕ್ಕೆ ಬಂದಿದ್ದಾನೆ. ಪ್ರತಿ ಸಲ ಬಂದಾಗ ಯಾವ ಮೊಸಳೆಯೂ ಹಿಡಿದಿದ್ದಿಲ್ಲ ಗಜೇಂದ್ರನನ್ನು. ಆದರೆ ಅಂದು ದೈವ ಸಂಕಲ್ಪ, ಗಜೇಂದ್ರನನ್ನು ಮೊಸಳೆ ಹಿಡಿತು. ಗಜೇಂದ್ರನನ್ನು ಮೊಸಳೆ ಹಿಡಿತು. ಗಜೇಂದ್ರ ಏನು ಮಾಡಬೇಕು? ನಮ್ಮ ಪೂಜ್ಯ ಗುರುಗಳು ನಮ್ಮ ಮನೆಯವರೊಂದು ಮಾತು ಹೇಳ್ತಿದ್ರು, ಗಜೇಂದ್ರನನ್ನು ಒಂದು ಮೊಸಳೆ ಹಿಡಿತು, ನಮ್ಮನ್ನು ಸಾವಿರಾರು ಮೊಸಳೆಗಳು ಒಳಗೆ ಇಳಿತಾ ಇದೆ. ಕಾಮ ಒಂದು ಮೊಸಳೆ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ನಾವು ಮಾಡಿದ ಪಾಪಕರ್ಮಗಳು, ಅದರಿಂದಾಗುವ ರೋಗ ರುಜಿನಗಳು, ಅನಿಷ್ಟಗಳು, ಕಷ್ಟಗಳು, ನಷ್ಟಗಳು, ಅನೇಕ ಸಂಸಾರದ ಮೊಸಳೆಗಳು ನಮ್ಮನ್ನು ಸಂಸಾರ ಸಾಗರದೊಳಗೆ ಮುಳುಗಿಸ್ಲಿಕ್ಕೆ ಎಳಿತಾ ಇದೆ. ಹೇಗೆ ಗಜೇಂದ್ರನನ್ನು ಮೊಸಳೆ ಒಳಗೆ ಸರೋವರದ ನೀರಿನಲ್ಲಿ ಎಳಿತು, ಆಗ ನಮ್ಮನ್ನು ಅನೇಕ ಮೊಸಳೆಗಳೇ ಎಳಿತಾ ಇದೆ. ಗಜೇಂದ್ರನಿಗೆ ಅಂದು ಯಾಕೆ ಹೀಗಾಯಿತು? ಗಜೇಂದ್ರನ ಜೊತೆಗೆ ಸಾವಿರಾರು ಆನೆಗಳಿತ್ತು. ಗಜೇಂದ್ರ ಎಷ್ಟೋ ಬಾರಿ ಆ ಕೊಳಕ್ಕೆ ಬಂದ. ಆದರೆ ಅಂದು ಗಜೇಂದ್ರ ಕೊಳದಲ್ಲಿ ಇಳಿದ. ಗಜೇಂದ್ರ ತನ್ನ ಸತಿಸುತರ ಜೊತೆಗೆ ಆಟ ಆಡ್ತಾ ಭಗವಂತನನ್ನು ಮರೆತ. ಭಗವತ್ ವಿಸ್ಮರಣೆ ಬಂತು. ಇದು ಭಾಳ ಡೇಂಜರಸ್, ಎಲ್ಲದಕ್ಕಿಂತ ಡೇಂಜರಸ್ ಭಗವಂತನ ವಿಸ್ಮರಣೆ. ಅವು ಸಾಮಾನ್ಯ ಹೇಳ್ತಾರೆ, ಗಜೇಂದ್ರ ಭಗವಂತನನ್ನು ಭಗವಂತನ ಮರೆತದ್ದು ಆ ಮೊಸಳೆ ಅನಿಷ್ಟ ಏನಿತ್ತು ಅದು ಸರಿಯಾಗಿ ಹಿಡಿತು. ಗಜೇಂದ್ರ ಭಗವಂತನ ಮರ್ತೋದ. ನಾವು ಭಗವಂತನನ್ನು ನೆನೆಸೋದೇ ಇಲ್ಲ. ನಾವು ಸಾಮಾನ್ಯ ಏನಾಗ್ತದೆ ಆಲೋಚನೆ ಮಾಡ್ತೀವಿ, ಸುಖ ದುಃಖ ಈ ಒಂದು ಜಂಜಾಟದಲ್ಲೇ ಇರ್ತೀವಿ. ಸುಖವಾಗಿರಬೇಕು ಅಂತ ಅದಕ್ಕೋಸ್ಕರ ಎಷ್ಟೋ ಪ್ರಯತ್ನ ಮಾಡ್ತೀವಿ ಸಂಸಾರದಲ್ಲಿ. ನಾವು ಲೌಕಿಕ ವಿದ್ಯೆ ಆಗಲಿ, ಮುಂದೆ ಆಫೀಸು, ಎಷ್ಟೆಲ್ಲ ಕಷ್ಟಪಡ್ತೀವಿ. ಧನ ಧಾನ್ಯ ಸಂಪತ್ತು ಎಲ್ಲವನ್ನು ಗಳಿಸುವುದು ನಾವು ಸುಖವಾಗಿರಬೇಕು. ಆ ಸುಖವಾಗಿ ಇರಬೇಕು ಆ ಕಾನ್ಸೆಪ್ಟ್ನಲ್ಲಿ ನಾವು ಭಗವಂತನ ವಿಸ್ಮರಣೆಯನ್ನು ಮಾಡ್ತೀವಿ, ಭಗವಂತನನ್ನು ನೆನೆಸುವುದೇ ಇಲ್ಲ. ಈ ಸುಖ ನಮಗೆ ಸುಖ ಕೊಡುವವನು ನಮಗಲ್ಲ, ದೇವತೆಗಳಿಗೂ ಸುಖವನ್ನು ಕೊಡುವನು ಆ ಭಗವಂತನೇ. ವಾಸವ ಮುಖ ವಿಬುಧಾಸುರ ನಿಚಯಕ್ಕೆ ವಾಸುದೇವನೇ ಶುಭಾಶುಭದ. ಈ ಸಮಸ್ತ ಜಗಕೀಶ ಕೇಶವ ನೀಶ ಜೀವರೆಂಬೀಸು ಜ್ಞಾನವೇ ಫಲವಿದು ಬಾದುದಕ್ಕೆ. ದಾಸರು ಹೇಳುವಂತೆ, ವಾಸವ ಮುಖ ವಿಬುಧಾಸುರ ನಿಚಯಕ್ಕೆ ವಾಸುದೇವನೇ, ಆ ವಾಸುದೇವನೇ ಭಗವಂತನೇ ದೇವತೆಗಳಿಗೂ ದಾನವರಿಗೂ ಶುಭಾಶುಭವನ್ನು ಕಲ್ಪಿಸುವನು, ಅವರಿಗೂ ಸುಖ ದುಃಖಗಳಾಗುವುದು ಭಗವಂತನೆಂದೇ. ದೇವತೆಗಳಿಗೆ ಶುಭ, ಅಸುರರಿಗೆ ಅಶುಭ ಆಗುವುದು ಭಗವಂತನೆಂದೇ. ವಾಸುದೇವ ಅಂತ ಹೇಳಬೇಕಾದಾಗೆ ಇಲ್ಲಿ ಹೇಳ್ತಾರೆ, ವಸು ಅಂದರೆ ಸಂಪತ್ತು. ಸಂಪತ್ತು ಅಂದರೆ ಮಾತ್ರಕ್ಕೆ ಧನ ಸಂಪತ್ತು ಅಂತ ಇರ್ತಲ್ಲ, ಧಾನ್ಯ ಸಂಪತ್ತಾಗಿರ್ಬೋದು, ವಿದ್ಯಾ ಸಂಪತ್ತಾಗಿರಬಹುದು, ಈ ಎಲ್ಲ ಸಂಪತ್ತಿಂದ ಹುಟ್ಟುವ ಆನಂದದ ಸಂಪತ್ತು ಆಗಿರಬಹುದು. ಇವೆಲ್ಲದಕ್ಕೂ ಒಡೆಯ ಆ ಕೇಶವ. ಈಶ ಕಮ್ಮ ಅಂದರೆ ಸುಖ, ಎಲ್ಲರ ಸುಖಕ್ಕೂ ಈಶನಾದವ, ಎಲ್ಲರಿಗೂ ಸುಖವನ್ನು ಕೊಡುವವ ಆ ಭಗವಂತ. ಆ ಭಗವಂತನನ್ನು ಮರೆತು
ಸಂಸಾರದಲ್ಲಿ ನಾವು ಸುಖ ಸಿಗಬಹುದು ಅಂತ ಅದಕ್ಕೋಸ್ಕರ ಅನೇಕ ಪ್ರಯತ್ನಗಳನ್ನು ಮಾಡುತ್ತೀವಿ. ಅಂದು ಗಜೇಂದ್ರ ಭಗವಂತನನ್ನು ಮರೆತ ವಿಸ್ಮರಣೆ ಬಂತು, ಮೊಸಳೆ ಹಿಡಿತು. ಗಜೇಂದ್ರ ಮೊದಲು ಏನು ಮಾಡಿದ? ಒಂದು ಮೊಸಳೆ ನನ್ನನ್ನು ಹಿಡಿದಿದೆ. ಸ್ವಾಭಾವಿಕವಾಗಿ ಆನೆ ಮೊಸಳೆಯಕ್ಕಿಂತ ಬಲಿಷ್ಠ, ಸಾಕಷ್ಟು ಬಲ ಹೆಚ್ಚು ಆನೆಗೆ ಮೊಸಳೆಯಕ್ಕಿಂತ. ಅದರಲ್ಲೂ ಈ ಗಜೇಂದ್ರ ಗಜರಾಜ, ಅವನು ರಾಜನಾಗಿದ್ದ ಮಹಾಬಲಿಷ್ಠ ಆನೆ. ನನಗೇನು ಈ ಮೊಸಳೆಯಿಂದ ಬಿಡಿಸಿಕೊಳ್ಳುವುದು ಕಷ್ಟನಾ? ಹೀಗೆ ಎಳೆದು ಮೊಸಳೆಯನ್ನು ನೀರಿಂದ ಹೊರಗೆ ನೆಲಕ್ಕೆ ಹಾಕಿ ಅಪ್ಪಳಿಸಿ ತುಳಿದು ಬಿಡಬಹುದು ಅಂತ ಅಂದ್ಕೊಂಡ. ನೀರಿನಲ್ಲಿ ಮೊಸಳೆಗೆ ಮಕರಿಗೆ ಬಲ ಎಷ್ಟು? ಅದರ ಹೋಮ್ ಪಿಚ್ ನೀರಿನಲ್ಲಿ ಸ್ವಲ್ಪ ಬಲ ಹೆಚ್ಚು. ಆದರೂ ಗಜೇಂದ್ರ ಮಹಾಬಲಿಷ್ಠ. ಗಜೇಂದ್ರ ಪ್ರಯತ್ನ ಮಾಡ್ತಾನೆ ಏನು ಮಾಡಿದರೂ ಆ ಮೊಸಳೆ ಅವನನ್ನು ಬಿಡ್ತಾ ಇಲ್ಲ. ಅತ್ತಿತ್ತ ನೋಡಿದನು, ಸುತ್ತ ನೋಡಿದನು, ಎತ್ತ ನೋಡಿದರು ಬಿಡದು ಆ ಮಕರಿ ಕಾಲು. ಎಳೆದೊಮ್ಮೆ ನೋಡಿದನು, ಸೆಳೆದೊಮ್ಮೆ ನೋಡಿದನು, ಹೇಗೆ ನೋಡಿದರು ಬಿಡದು ಆ ಮಕರಿ ಕಾಲು. ನಾರಾಯಣ ಕೃಷ್ಣ. ಏನು ಮಾಡಿದರೂ ತನ್ನಿಂದ ಆಗುವ ಕೆಲಸ ಇಲ್ಲ ಅಂತ ಗಜೇಂದ್ರನಿಗೆ ಗೊತ್ತಾಯಿತು. ತನ್ನ ಸತಿಸುತರೆಲ್ಲ ಬರುತ್ತಾರೆ, ಅವರು ಕೈ ಹಾಕ್ತಾರೆ. ತನ್ನ ಸತಿಸುತರೆಲ್ಲ ಸೆಳೆದರೊಂದಾಗಿ ತಮ್ಮ ಕೈಲಾಗದೆಂದೆನುತ ತಿರುಗಿದರು. ಎನ್ನ ಪುಣ್ಯದ ಫಲವು ಹೋಗಿ ನೀವೆಂದ ದುಮ್ಮಾನದಿಂದ ದೂರದಲ್ಲಿದ್ದರವರು. ನಾರಾಯಣ ಕೃಷ್ಣ. ಅವನ ಪರಿವಾರದವರು ಎಲ್ಲರೂ ಸಾವಿರಾರು ಆನೆಗಳು ತಾವೂ ಸೆಳೆದವು. ಈ ಕಡೆ ಒಂದೇ ಮೊಸಳೆ, ಒನ್ ಮ್ಯಾನ್ ಆರ್ಮಿ. ಆ ಕಡೆ 1000 ಆನೆಗಳು ಎಳಿತಾ ಇದೆ. ಏನು ಮಾಡಿದರೂ ಆ ಮೊಸಳೆಯ ಹಿಡಿತದಿಂದ ಗಜೇಂದ್ರನನ್ನು ಕಾಪಾಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಬಹಳ ಹೊತ್ತು ಪ್ರಯತ್ನ ಮಾಡಿ ಎಲ್ಲ ಮೊಸಳೆಗಳು ಅಲ್ಲೇ ಗಜೇಂದ್ರನನ್ನು ಬಿಟ್ಟು ದೂರ ಹೋಗಿ ದುಃಖದಿಂದ ನೋಡ್ತಾ ಇತ್ತು. ಗಜೇಂದ್ರ ಮೋಕ್ಷ ಆ ಕಾಲದ ಕತೆ. ಅದಕ್ಕೆ ಆ ಮೊಸಳೆಗಳೆಲ್ಲರೂ ಆನೆಗಳೆಲ್ಲವೂ ಪ್ರಯತ್ನವಾದು ಮಾಡಿದವು. ಈಗಿನ ಕಾಲದ ಕಥೆಯಾಗಿದ್ದರೆ ಕೆರೆಯಲ್ಲಿ ನಿಂತು ಎಲ್ಲರೂ ಫೋಟೋಗಳು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ರು. ಯಾರು ಬಂದು ಸಹಾಯ ಮಾಡುವ ಪರಿಸ್ಥಿತಿಯಲ್ಲೂ ಇಲ್ಲ. ಈಗ ಎಷ್ಟು ಮಾಡಿದರೂ ತಮ್ಮ ಸತಿಸುತರು, ಎಷ್ಟು ಆನೆಗಳು ಜೊತೆಗೆ ಇತ್ತು. ರಾಜ ಅವನು, ಎಲ್ಲ ಪ್ರಜೆಗಳು ಬಂದು ಗಜೇಂದ್ರನನ್ನು ಬಿಡಿಸುವುದಕ್ಕೆ ಪ್ರಯತ್ನ ಮಾಡಿದರು. ಆದರೆ ಏನು ಮಾಡಿದರೂ ಗಜೇಂದ್ರನನ್ನು ಬಿಡಿಸಲಿಕ್ಕಾಗಲಿಲ್ಲ. ಹೀಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, 1000 ವರ್ಷ, ಸಹಸ್ರ ವರ್ಷ ಹೀಗೇ ದ್ವಂದ್ವ ಯುದ್ಧ. ಒಳಗೆ ಮಕರಿ ಎಳಿತಾ ಇದೆ, ಮೇಲೆ ಆನೆ ಎಳಿತಾ ಇದೆ. ಒಳಗೆ ಮಕರಿ ಎಳಿತಾ ಇದೆ, ಮೇಲೆ ಆನೆ ಎಳಿತಾ ಇದೆ. 1000 ವರ್ಷದ ಕೊನೆಯಲ್ಲಿ ಗಜೇಂದ್ರಗೆ ಅವನ ಶಕ್ತಿ ಬಲ ಕಡಿಮೆ ಆಗುತ್ತೆ. ಅವನ ಶಕ್ತಿ ಬಲ ಕಡಿಮೆ ಆಗೋದಕ್ಕೆ ಪ್ರಾರಂಭವಾಯಿತು. ಆಗ ಗಜೇಂದ್ರ ಆಲೋಚನೆ ಮಾಡಿದ. ಮೊದಲು ತನ್ನಿಂದ ಆಗ್ತದೆ ಅನ್ನುವ ಅಹಂಕಾರ ಇತ್ತು. ಆಗ ಆಲೋಚನೆ ಮಾಡಿದ, ಒಂದೇ ಮೊಸಳೆ, ಸ್ವಾಭಾವಿಕವಾಗಿ ನಾನು ಬಲಿಷ್ಠ, ನನ್ನ ಜೊತೆಗೆ 1000 ಆನೆಗಳಿದೆ. ಇವೆಲ್ಲ ಇದ್ದರೂ ನನ್ನಿಂದ ಆ ಮೊಸಳೆಯ ಹಿಡಿತದಿಂದ ಬಿಡಿಸ್ಕೊಳ್ಳಿಕ್ಕೆ ಆಗಿಲ್ಲ. ಹಾಗಾದರೆ ಹಿಡಿದಿದ್ದು ನನ್ನ ಮೊಸಳೆಯಲ್ಲ, ಆ ಭಗವಂತನ ಪಾಶ. ಯಾವ ಭಗವಂತ ನಮ್ಮನ್ನು ಸಂಸಾರದಲ್ಲಿ ಹಾಕಿ ಬಂಧನ ಮಾಡುತ್ತಾನೋ, ಯಾವ ಭಗವಂತನಿಂದಲೇ ಆ ಸಂಸಾರದಿಂದ ನಾವು ವಿಮೋಚನ ಆಗ್ತೀವೋ ಅಂಥ ಭಗವಂತನ ಪಾಶ ಹಿಡಿದಿದೆ, ಮಕರಿಯಲ್ಲ. ಮಕರಿಯಾಗಿದ್ದರೆ ನಾನು ಇಷ್ಟೊತ್ತಿಗೆ ಹಿಡಿದು ಬಿಡ್ತಿದ್ದೆ, ಮಕರಿಯನ್ನು ಎತ್ತಿ ಹೊರಗೆ ಹಾಕ್ತಿದ್ದೆ. ಹಿಡಿದಿದ್ದು ದಾಸರು ಹೇಳ್ತಾರೆ, ಕೇಚರವಾಹ ಚರಾಚರ ಬಂಧಕ ಮೋಚಕನಹುತಿಂದು ಯೋಚಿಸುತ್ತಿಪ್ಪುದೆ. ಭಗವಂತನೇ ಸಂಸಾರದಲ್ಲಿ ನಮ್ಮನ್ನು ಹಾಕಿ ಬಂಧನ ಮಾಡುವವನು, ಭಗವಂತನೇ ಸಂಸಾರದಿಂದ ನಮ್ಮನ್ನು ಬಿಡಿಸುವವನು. ಹಾಗಾದರೆ ಯಾರನ್ನು ಬಿಡಿಸ್ತಾನೆ ಭಗವಂತ? ಯಾರನ್ನು ಬಂಧನ ಮಾಡ್ತಾನೆ, ಯಾವಾಗ ಬಿಡಿಸ್ತಾನೆ ಅಂದರೆ ಅದನ್ನು ದಾಸರು ತಿಳಿಸ್ಕೊಟ್ಟಿದ್ದಾರೆ. ದಾಸ ಹೇಳ್ತಾರೆ, ಬಿಟ್ಟವರ ಭವಪಾಶದಿಂದಲಿ ಕಟ್ಟುವನು ಬಹು ಕಠಿಣನಿವ, ಶಿಷ್ಟೇಷ್ಟನೆಂದರಿ ತಣವರತ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ
ಭವಕಟ್ಟು ಬಿಡಿಸುವ ಸಿಟ್ಟಿನವ ನಿವನಲ್ಲ ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯಗಳಿಹ ಪರಂಗಳಲ್ಲಿ. ಬಿಟ್ಟವರ ಭವಪಾಶದಿಂದಲೇ ಕಟ್ಟುವನು. ಯಾರು ಭಗವಂತನನ್ನು ಬಿಡ್ತಾರೆ, ವೈರಾಗ್ಯ ವೈರಾಗ್ಯ ಅಂತಾರೆ, ವೈರಾಗ್ಯ ಭಗವಂತನಲ್ಲಿ ಇರಬಾರ್ದು. ಯಾರು ಭಗವಂತನ ಬಿಡ್ತಾರೆ, ಭಗವದ್ಭಕ್ತಿಯನ್ನು ಮಾಡೋದನ್ನು ಬಿಡ್ತಾರೆ, ಬಿಟ್ಟವರ ಭವಪಾಶದಿಂದಲೇ ಕಟ್ಟುವ, ಅಂಥವರನ್ನು ಸಂಸಾರದಲ್ಲಿ ಬಂಧನ ಮಾಡುತ್ತಾನೆ, ಅವರನ್ನು ಕಟ್ಟುತ್ತಾನೆ, ಭವಪಾಶದಿಂದ ಕಟ್ಟುತ್ತಾನೆ. ಯಾರನ್ನು ಬಿಡಿಸ್ತಾನೆ ಹಾಗೆ ಅಂದರೆ ಶಿಷ್ಟೇಷ್ಟನೆಂದರಿತು ಅಣವರತ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ. ಅಲ್ಲಪ್ಪ, ಈ ಭಗವಂತ ಶಿಷ್ಟರಿಗೆ ಪ್ರಿಯ, ಸರ್ವೋತ್ತಮನು, ಸರ್ವಸ್ವಾಮಿ, ಜಗನ್ನಾಥ ಅಂತ ಯಾರು ತಿಳಿದು ಅವನನ್ನು ತಮ್ಮ ಭಕ್ತಿ ಪಾಶದಿಂದ ಕಟ್ಟಲು ಪ್ರಯತ್ನ ಮಾಡುತ್ತಾರೆ, ಅಂಥವರ ಭವಕಟ್ಟನ್ನು ಬಿಡಿಸುತ್ತಾನೆ ಭಗವಂತ. ಯಾರು ತನ್ನನ್ನು ಬಿಡುತ್ತಾರೆ ಅಂಥವರನ್ನು ಭವಕಟ್ಟುತ್ತಾನೆ, ಸಂಸಾರದಲ್ಲಿ ಕಟ್ಟುತ್ತಾನೆ. ಯಾರು ತನ್ನನ್ನು ಭಕ್ತಿಪಾಶದಿಂದ ಕಟ್ಟುತ್ತಾರೆ ಅಂಥವರ ಭವಪಾಶವನ್ನು ಬಿಡಿಸುತ್ತಾನೆ. ಸಿಟ್ಟಿನವನಿವನಲ್ಲ. ಅಯ್ಯೋ, ಮೊನ್ನೆ ತನಕ ನಾನು ಭಗವಂತನ ಮೇಲೆ ಭಕ್ತಿ ಮಾಡಿಲ್ಲ, ಇವತ್ತೇ ನಾಂದಿ ಶ್ರೀಕಾರ ಹಾಕಿನಿ ಅಂತ ಹೇಳಿದರು, ನೀ ಮೊನ್ನೆ ಮಾಡಿಲ್ಲ ಭಕ್ತಿ, ಆದ್ದರಿಂದ ನಿನ್ನ ಭಕ್ತಿಯನ್ನು ನಾನು ಸ್ವೀಕಾರ ಮಾಡುವುದಿಲ್ಲ ಅಂತ ಹೇಳುವುದಿಲ್ಲ. ಸಿಟ್ಟಿನವನು ಅವನಲ್ಲ, ಕಾಮದ ಕೊಟ್ಟು ಕಾವನು, ಇಷ್ಟಾರ್ಥಗಳನ್ನು ಕೊಟ್ಟು ಸಕಲ ಸೌಖ್ಯಗಳನ್ನು ಇಹಪರಲೋಕಗಳಲ್ಲಿ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡುವವನು ಆ ಭಗವಂತ. ಗಜೇಂದ್ರ ಅಂದುಕೊಂಡ, ನನಗೆ ಈಗ ಹಿಡಿದಿದ್ದು ಭಗವಂತನ ಪಾಶ, ಆದ್ದರಿಂದ ಈ ಪಾಶದಿಂದ ನನ್ನ ಬಿಡಿಸಬೇಕಾದರೆ ಅದು ಭಗವಂತನೊಬ್ಬನಿಗೇ ಸಾಧ್ಯ, ಬೇರೆ ಯಾರಿಗೂ ಸಾಧ್ಯವಿಲ್ಲ. ಯಾರು ಬಂಧನ ಮಾಡಿದ್ದಾನೆ ಅವನೇ ಮೋಚನ ಮಾಡಬೇಕು, ಬಂಧನದಿಂದ ವಿಮೋಚನವನ್ನು ಮಾಡಬೇಕು. ಯಾರು ಬಂಧನ ಮಾಡಿದ್ದಾನೆ ಸಂಸಾರದಲ್ಲಿ ನಮ್ಮನ್ನು? ಭಗವಂತ. ಆಗ ನಮ್ಮನ್ನು ಸಂಸಾರ ಸಾಗರದಿಂದ ಹೊರಗೆ ತರುವವನು ಅವನೇ, ಅವನೊಬ್ಬನೇ ಗತಿ ಎಂದು ಅಂದು ಗಜೇಂದ್ರನಿಗೆ ತೋರಿ ಗಜೇಂದ್ರ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ಪರಮಾತ್ಮ ಪರಿಪೂರ್ಣ ಪರಮೇಶ ಪರತತ್ವ ಪರತರ ಪರಂಜ್ಯೋತಿ ಪರಮ ಪಾವನ ಮೂರ್ತಿ ಪುರುತರ ಪರಬ್ರಹ್ಮಾನಂದ ಪರಮೇಷ್ಠಿ ಪರಾತ್ಪರ ಪರಮ ಪುರುಷ ನಿರುಪಮ ನಿಜಾನಂದ ನಿರ್ಭಯ ನಿರಾವರಣ ನಿರವಧಿಕ ನಿರ್ಗುಣ ನಿರಂಜನ ನಿರಾಧಾರ ನಿರವದ್ಯ ನಿಸ್ಸಂಗ ನಿಶ್ಚಿಂತ್ಯ ನಿತ್ಯನೇ ನೋಯಿಸದೆ ಸಲಹೆನ್ನ ಹರಿಯೇ. ಪುರಂದರದಾಸರ ಗಜೇಂದ್ರ ಮೋಕ್ಷದಲ್ಲಿ ಬರುವ ಗಜೇಂದ್ರನ ಸ್ತೋತ್ರ ಪದ್ಯ ಇದು. ವ್ಯಾಸರ ವಾಣಿಯನ್ನು ದಾಸವಾಣಿಯಾಗೇ ಇಳಿಸಿದ್ದಾರೆ ಪುರಂದರದಾಸರು. ಗಜೇಂದ್ರ ಸ್ತೋತ್ರ ಮಾಡ್ತಾನೆ. ಏನಂತ ಸ್ತೋತ್ರ ಮಾಡಿದ? ಗುಣ ಪರಿಪೂರ್ಣನಾದ ಭಗವಂತನಿಗೆ ನಮಸ್ಕಾರ ಅಂತ. ನಮ್ಮ ಸಂಸ್ಕೃತಿ ರೀ ಅದು. ನಮಸ್ಕಾರ ಅಂತ ಹಾಯ್ ಬಾಯ್ ಅಲ್ಲೇ ಅಲ್ಲ, ನಮಸ್ಕಾರ ಅಂತ ಹೇಳುವುದು ನಮ್ಮ ಸಂಸ್ಕೃತಿ. ನಮಃ ಹಾಯ್ ಬಾಯ್ಗೆ ಅರ್ಥ ಇಲ್ಲ. ನಮಃ ಅಂತ ಹೇಳಿದ ಕೂಡಲೇ ಯಾರಿಗೆ ಹೇಳುತ್ತಿದ್ದೀವಿ ಅವರು ನಮ್ಮಕ್ಕಿಂತ ದೊಡ್ಡವರು. ಕ್ಷಣದಲ್ಲಿ ನಮಗೆ ಒಂದು ವಿನಯದ ಭಾವ ಬರ್ತದೆ, ನಮ್ಮ ಅಹಂಕಾರ ನಾಶ ಆಗ್ತದೆ. ಭಗವಂತನಿಗೆ ಹೇಳುವಾಗ ಸ್ವತಂತ್ರ, ಅವನೊಬ್ಬನೇ ಸ್ವತಂತ್ರ, ನಾವು ಅಸ್ವತಂತ್ರ, ಈ ಭಾವ ನಮ್ಮ ತಲೆಯಲ್ಲಿ ಇರ್ತದೆ. ಗುಣ ಪರಿಪೂರ್ಣನಾದ ಭಗವಂತನಿಗೆ ನಮಸ್ಕಾರ ಅಂತ ಶುರು ಮಾಡ್ತಿದ್ದಾನೆ ಗಜೇಂದ್ರ. ಅನಂತ ಕಲ್ಯಾಣ ಗುಣಪರಿಪೂರ್ಣ ಭಗವಂತನ ಗುಣಗಳು, ಒಂದು ಗುಣದೊಳು ಅನಂತ ಗುಣಗಳು, ಒಂದು ರೂಪದೊಳಿಹವು ಲೋಕದಲ್ಲೊಂದೇ ರೂಪದಿ ಧರಿಸಿದ ಪದಾರ್ಥದೊಳ ಹೊರಗೆ ಅಂತ ದಾಸರು ಹೇಳಿದಂತೆ, ಅವನ ಒಂದೊಂದು ಗುಣದೊಳಗೂ ಅನಂತ ಗುಣಗಳಿವೆ, ಒಂದೊಂದು ರೂಪದೊಳಗೂ ಅನಂತ ರೂಪಗಳಿವೆ. ಅಂತಹ ಗುಣ ಪರಿಪೂರ್ಣನಾದ ಭಗವಂತನಿಗೆ ನಮಸ್ಕಾರ. ಯಾರಿಂದ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡವೂ ನಿರ್ಮಾಣವಾಗಿದೆ ಅಂತಹ ಭಗವಂತನಿಗೆ ನಮಸ್ಕಾರ. ಭಗವಂತ ಏನೆಲ್ಲ ಹೇಳ್ತಾ ಇದ್ದಾನೆ ಗಜೇಂದ್ರ. ಗಜೇಂದ್ರ ಇಷ್ಟು ಸರಳ ಹೇಳ್ತಾ ಇದ್ದಾನೆಂದರೆ ಅವನಿಗೆ ಪೂರ್ವ ಜನ್ಮದ ಸ್ಮರಣೆ ಬಂತು. ಪೂರ್ವ ಜನ್ಮದ ಸ್ಮರಣೆ ಬಂದಕ್ಕೆ ಈ ಜ್ಞಾನ ಇದ್ದು ಅವ ಇವೆಲ್ಲ ಭಗವಂತನ ಸ್ತೋತ್ರ ಮಾಡ್ತಾನೆ.
ಗುಣ ಪರಿಪೂರ್ಣವನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡುವವನು ಭಗವಂತ. ಅಂಥ ಭಗವಂತ, ಯಾವ ಭಗವಂತ ಅಷ್ಟು ದೊಡ್ಡದಾಗಿ ಗಜೇಂದ್ರ ಹೇಳಿದ, ಆ ಭಗವಂತ ನನ್ನ ಹೃದಯದೊಳಗೂ ಇದ್ದಾನೆ, ಆ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ ಅಂತ ಗಜೇಂದ್ರ ಕೇಳ್ತಾ ಇದ್ದಾನೆ. ಸಾಮಾನ್ಯ ದೂರದಲ್ಲಿ ದೊಡ್ಡಕ್ಕೆ ಒಮ್ಮೊಮ್ಮೆ ಹೇಳಿದಾಗ ಅದರ ಆ ವಿಷಯದ ರಿಯಲೈಸೇಷನ್ ಅಷ್ಟು ಆಗೋದಿಲ್ಲ. ಸ್ವಾಮಿಗಳು ಬ್ರಹ್ಮಾಂಡವಾಗಿ ಕಾರ್ಯಕ್ರಮ ಮಾಡಿದರು ಮುಂಬೈಯಲ್ಲಿ ಅಥವಾ ಬೆಂಗಳೂರಲ್ಲಿ ಏನಾದರೂ ಹೇಳೋದಕ್ಕಿಂತ ಸ್ವಾಮಿಗಳು ಇವತ್ತು ನಮ್ಮನೆಗೆ ಪೂಜೆಗೆ ಬಂದಿದ್ದರು ಹಾಗಂತ ಹೇಳಬೇಕಾದಾಗ ನಮ್ಮ ಒಳಗೆ ಒಂದು ಆನಂದ, ಅಲ್ಲ ನಮ್ಮದು ಇದು, ನಮಗಾಗಿ ಅನುಗ್ರಹ ಮಾಡಿದ್ದಾರೆ, ಆ ಭಾವ ಮೂಡುತ್ತದೆ. ಇಲ್ಲಿ ಗಜೇಂದ್ರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗುಣ ಪರಿಪೂರ್ಣನಾದ ಭಗವಂತ ನನ್ನ ಹೃದಯದೊಳಗೂ ವಾಸ ಮಾಡುವ ಭಗವಂತ. ಪುರುಷ ಅಂತ ಹೇಳಿದ್ದಾರೆ. ಪುರ ಅಂದರೆ ದೇಹ, ದೇಹದೊಳಗಿರುವವನು ನಮ್ಮ ಒಳಗೆ ಇದ್ದು ನಮ್ಮನ್ನು ಅನುಗ್ರಹ ಮಾಡುವನು. ಒಳಗೆ ಮಾತ್ರ ಇಲ್ಲ, ಒಳ ಹೊರಗೆ ಇದ್ದು ಸರ್ವತ್ರ ವ್ಯಾಪ್ತನಾಗಿ ನಮ್ಮನ್ನು ಅನುಗ್ರಹ ಮಾಡುವ ಭಗವಂತನಿಗೆ ನಮಸ್ಕಾರ. ಭಾಳಷ್ಟು ಕಡೆ ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅನೇಕ ಮತಗಳಲ್ಲಿ ಅನೇಕವರು ಭಗವಂತ ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಈ ಮಂಡಲ ಆ ಮಂಡಲ. ಭಗವಂತ ಎಲ್ಲೆಡೆ ಇದ್ದಾನೆ, ನಮ್ಮೊಳಗೂ ಇದ್ದಾನೆ. ಎಲ್ಲರೊಳು ತಾಣಿಪ್ಪ ತನ್ನೊಳಗೆಲ್ಲರನ್ನು ಧರಿಸಿಹನು. ಆ ವಿಷಯವನ್ನೇ ಗಜೇಂದ್ರ ಸ್ತೋತ್ರ ಮಾಡ್ತಾ ಇದ್ದಾನೆ. ಆನೆಯು ಕರೆದರೆ ಆದಿಮೂಲ ಬಂದಂತೆ. ಎಲ್ಲದಕ್ಕೂ ಮೂಲ ಯಾರು? ಎಲ್ಲದಕ್ಕೂ ಮೂಲ ಬೀಜವಾಗಿರುವಂಥವನು ಅಂಥ ಭಗವಂತನಿಗೆ ನಮಸ್ಕಾರ. ಬೀಜ ಅಂದರೆ ಸೀಡ್. ಬೀಜ ಇದು ಆ ಗಿಡಕ್ಕೆ ಪ್ರಧಾನ ಮೂಲ. ಬೀಜವನ್ನು ಬಿತ್ತಿದರೆ, ನಾವು ಬೇವಿನ ಬೀಜವನ್ನು ಬಿತ್ತಿ ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡಿದರೂ ಜೇನುತುಪ್ಪವೇ ಹಾಕಿದರೂ ಬರುವುದು ಬೇವಿನ ಗಿಡವೇ. ಅದರ ಕಾಯಿ ಹಣ್ಣು ಕಹಿಯಾಗೇ ಇರ್ತದೆ. ಕಾರಣ ಏನೆಂದರೆ ಬೀಜ ಹೊರಗಿನಿಂದ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲ. ಬೀಜ ಆ ಗಿಡದ ಗುಣಧರ್ಮಗಳನ್ನು ಸ್ವಾಭಾವಿಕವಾಗಿ ತನ್ನೊಳಗೆ ಧರಿಸಿಕೊಂಡಿದೆ. ಹಾಗೆ ಭಗವಂತ ಎಲ್ಲ ಜಗತ್ತನ್ನೂ ತನ್ನ ಉದರದಲ್ಲಿ ಇಟ್ಟುಕೊಂಡು ಅದನ್ನು ಹಾಗೇ ಹೊರಗೆ ಹಾಕಿ ತನ್ನಿಂದ ಎಲ್ಲದನ್ನು ಸೃಷ್ಟಿ ಮಾಡ್ತಾನೆ. ಆದರೆ ಬೀಜವನ್ನು ಸಾಮ್ಯ ಮಾಡಬೇಕಾದಾಗೆ ನಾವು ಜಾಗೃತಿಯಾಗಿರಬೇಕು. ಬೀಜ ನಾಶವಾಗಿ ಗಿಡ ಬರ್ತದೆ, ಬೀಜ ಒಡೆದು ಗಿಡ ಬರ್ತದೆ. ಭಗವಂತ ಅವ್ಯಯ, ಭಗವಂತನಿಗೆ ಯಾವ ನಾಶ ಇಲ್ಲ. ತನ್ನೊಳಗೆ ಇದ್ದದನ್ನು ಹಾಗೇ ಹೊರಗೆ ಹಾಕಿ ಸೃಷ್ಟಿ ಮಾಡ್ತಾನೆ. ಅಂಥ ಭಗವಂತ ಯಾರು ರಮಾ ಬ್ರಹ್ಮ ರುದ್ರ ಇಂದ್ರಾದಿ ವಂದ್ಯನಾಗಿದ್ದಾನೆ, ಯಾವ ಭಗವಂತ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾಗಿದ್ದಾನೆ, ಅಂಥ ಭಗವಂತನಿಗೆ ನಮಸ್ಕಾರ. ಯಾವ ಭಗವಂತನಲ್ಲಿ ಈ ಜಗತ್ ಆಶ್ರಯವಾಗಿದೆಯೋ, ಯಾವ ಭಗವಂತನಿಂದ ಈ ಜಗತ್ ಸೃಷ್ಟಿಯಾಗಿದೆಯೋ, ಯಾವ ಭಗವಂತನಲ್ಲಿ ಈ ಜಗತ್ ಲಯ ಹೊಂದುವುದೋ, ಯಾವ ಭಗವಂತ ಜಗತ್ತೇ ಆಗಿದ್ದಾನೆ ಅಂಥ ಭಗವಂತನಿಗೆ ನಮಸ್ಕಾರ. ಏನು ಗಜೇಂದ್ರ, ಭಗವಂತ ನುಡಿಸ್ಕೊಳ್ಳಬೇಕು. ನನ್ನ ಭಕ್ತ ಇವನು, ಇವನ ಬಾಯಿಂದ ಸ್ತೋತ್ರವನ್ನು ನಾ ಕೇಳಬೇಕು ಅಂದ. ಆನೆಯ ಬಾಯಿಯಿಂದ ಎಂಥ ತತ್ವವನ್ನು ಹೊರಗೆ ಹಾಕಿದ್ದಾನೆ ಭಗವಂತ. ಯಾವ ಭಗವಂತನಲ್ಲಿ ಈ ಜಗತ್ ಆಶ್ರಯವಾಗಿದೆಯೋ, ನಮ್ಮ ಪೂಜ್ಯ ಗುರುಗಳು, ನಮ್ಮ ಮನೆಯವರು ಒಂದು ಎಕ್ಸಾಂಪಲ್ ಹೇಳ್ತಾರೆ. ಸಾಮಾನ್ಯವಾಗಿ 40/40 ಲ್ಯಾಂಡನ್ನು ನಾವು ರಿಜಿಸ್ಟರ್ ಮಾಡಿಕೊಂಡು ಬಂದ ಕೂಡಲೇ ಇದು ನನ್ನ ಜಾಗ, ನನ್ನ ಮನೆ ಅಂತ ಹೇಳ್ತೀವಿ. ಯಾರ ಮನೆ ಇದು? ಆ ಲ್ಯಾಂಡ್ ಇರುವ ಭೂಮಿ, ಆ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ, ಆ ಭೂಮಿಗಿರುವ ಗುಣಧರ್ಮಗಳು ಅವೆಲ್ಲವೂ ನಿನ್ನದೇ. ಒಡೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ. ಇಂದು ಭೂಮಿಗೆ ಇರುವ ಶಕ್ತಿ ಗುಣಧರ್ಮಗಳನ್ನು ಕೊಟ್ಟವನು ಭಗವಂತ, ಭೂಮಿಯನ್ನು ನೇಮಿಸುವವನು ಭಗವಂತ. ಆ ಭೂಮಿಯಲ್ಲಿ ಇಷ್ಟೇ 40/40 ಲ್ಯಾಂಡನ್ನು ರಿಜಿಸ್ಟರ್ ಮಾಡಿಕೊಂಡು ಬಂದ ಕೂಡಲೇ ಭೂಮಿ ನನ್ನದು, ಈ ಲ್ಯಾಂಡ್ ನನ್ನದು ಅಂತ ಹೇಳೋದು ಹೇಗಿರ್ತದೆ ಅಂದರೆ, ನಾವು ರೋಡ್ನಲ್ಲಿ ನೋಡ್ತೀವಿ, ಸ್ಟ್ರೀಟ್ ಡಾಗ್ಸ್ ಇರ್ತವೆ, ನಾಯಿಗಳು. ಒಂದು ಸ್ಟ್ರೀಟಿನಿಂದ ಇನ್ನೊಂದು ಸ್ಟ್ರೀಟಿಗೆ ನಾಯಿ ಬಂದರೆ ಈ ನಾಯಿಗಳು ಬೊಗಳ್ತವೆ, ಇದು ನಮ್ಮ ಸ್ಟ್ರೀಟ್ ಅಂತ. ನೀವು ಗಮನಿಸಿರಬಹುದು ಈ ವಿಷಯನ. ನಮ್ಮ ಸ್ಟ್ರೀಟ್, ಈ ಕಡೆ ಇರುವ ನಾಯಿಗಳು ಇಲ್ಲೇ ಇರ್ತವೆ, ಆ ಕಡೆ ಆಚೆಗೆ ಹೋಗೋದಿಲ್ಲವು.
ಆಚೆಯಿಂದ ನಾಯಿ ಬಂದರೆ ಅವು ಬೊಗಳ್ತವೆ. ನಾಯಿಗೆ ಸ್ಟ್ರೀಟಿಗೆ ಏನು ಸಂಬಂಧ? ಅದು ಹೇಗೆ ಒಂದು ಓನರ್ಶಿಪ್ಪನ್ನು ಹೇಳುತ್ತದೆ, ಅರ್ಥ ಇಲ್ಲದ ಓನರ್ಶಿಪ್. ಅಂಥ ಅರ್ಥ ಇಲ್ಲದ ಓನರ್ಶಿಪ್ಪೇ ನಮಗೆಲ್ಲರದು. ಆದರೆ ಭಗವಂತ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೂ ಜಗತ್ತಿಗೂ ಆಶ್ರಯವಾಗಿದ್ದಾನೆ. ಯಾವ ಜಗತ್ತು ತನ್ನಲ್ಲಿ ಇದೆಯೋ, ಯಾವ ಭಗವಂತನಲ್ಲಿ ಈ ಜಗತ್ತಿದೆಯೋ, ಯಾವ ಭಗವಂತ ಈ ಜಗತ್ತಿಗೆ ಆಧಾರನಾಗಿ ಆಶ್ರಯನಾಗಿದ್ದಾನೋ ಅಂಥ ಭಗವಂತನಿಗೆ ನಮಸ್ಕಾರ. ಪ್ರಾತ ಸಂಕಲ್ಪ ಗದ್ಯದಲ್ಲಿ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಆಧಾರ ಆಶ್ರಯ ವಿಷಯವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಭಗವಂತ ಸರ್ವಾಧಾರಣಾಗೂ ಇದ್ದಾನೆ, ಸರ್ವಾಶ್ರಯನು. ಏನು ಅಂದರೆ, ಈ ನೋಟಿದೆ, ಈ ನೋಟ್ ಈ ಪೀಠದ ಮೇಲೆ ಇದೆ. ಯಾವ ಪೀಠ ಈ ನೋಟನ್ನು ಹಿಡಿದಿದೆ, ಈ ಪೀಠ ಈ ನೋಟಿಗೆ ಆಶ್ರಯ. ಈ ಪೀಠವನ್ನು ಹಿಡಿದ ಭೂಮಿ ಆಧಾರ. ಪೀಠ ನೋಟಿಗೆ ಆಶ್ರಯವಾದರೆ ಭೂಮಿ ಆಧಾರ. ಭಗವಂತ ಎಲ್ಲದಕ್ಕೂ ಆಧಾರನೂ ಹೌದು, ಆಶ್ರಯನೂ ಹೌದು. ನಾವು ಎಲ್ಲಿ ಕುಳಿತಿದ್ದರೂ ಭೂಮಿ ಆಗಲಿ, ಚೇರ್ ಆಗಲಿ, ಏರೋಪ್ಲೇನ್ ಆಗಲಿ, ಭಗವಂತನ ನೆನೆಸುವುದೇ ಭಗವಂತನ ಅನುಗ್ರಹದಿಂದಲೇ. ಯಾವ ಭಗವಂತನಿಂದ ಈ ಜಗತ್ ಸೃಷ್ಟಿಯಾಗಿದೆಯೋ, ಯಾವ ಭಗವಂತನಲ್ಲಿ ಈ ಜಗತ್ ಲಯ ಹೊಂದುವುದೋ, ಯಾವ ಭಗವಂತನಿಂದ ಭಗವಂತನ ಪ್ರೇರಣೆಯಿಂದ ಈ ಜಗತ್ತಿನ ಎಲ್ಲ ಪ್ರವೃತ್ತಿಗಳು ಆಗುವುದೇ. ತೇನ ವಿನಾ ತೃಣಮಪಿ ನ ಚಲತಿ. ಒಂದು ತೃಣ ಹುಲ್ಲು ಕಡ್ಡಿಯೂ ಸರಿಯುವುದಿಲ್ಲ ಭಗವಂತನ ಪ್ರೇರಣೆ ಇಲ್ಲದಿದ್ದರೆ. ಅಂಥ ಭಗವಂತನಿಗೆ ನಮಸ್ಕಾರ. ಅಂಥ ಭಗವಂತ ನನ್ನನ್ನು ರಕ್ಷಿಸಲಿ. ಯಾವ ಜಗತ್ತು ಯಾವ ಭಗವಂತ ಜಗತ್ತೇ ಆಗಿದ್ದಾನೆ ಅಂಥ ಭಗವಂತನಿಗೆ ನಮಸ್ಕಾರ. ಏನ್ರಿ ಇಲ್ಲಿ ಕೂತು ಭಗವಂತನೇ ಜಗತ್ತು ಅಂತ ಎಲ್ಲ ಒಂದು ಅಂತ ಹೇಳ್ತಾ ಇದ್ದೀರಿ ಅಂತ ಅಂದ್ಕೋಬೇಡಿ. ಭಗವಂತನೇ ಜಗತ್ತಂದರೆ ದೇವರು ಜಗತ್ತಂತ ಅರ್ಥ ಇಲ್ಲ. ದೇವರೇ ಜಗತ್ತಾಗಿದ್ದಾನೆ ಅಂತ ಅರ್ಥ ಇಲ್ಲ. ಜಗತ್ತಿಗೆ ಅಸ್ತಿತ್ವವನ್ನು ಕೊಟ್ಟಿದ್ದಾನೆ ಅಂತ ಅರ್ಥ. ಈ ಜಗತ್ತಿಗೆ ಅಸ್ತಿತ್ವವನ್ನು ಕೊಟ್ಟಿದ್ದಕ್ಕೆ ಭಗವಂತನೇ ಜಗತ್ತಾಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಎಕ್ಸಾಂಪಲ್ ಕೊಡಬೇಕಂದ್ರೆ, ತರಕಾರಿಯನ್ನು ತಲೆಯಲ್ಲಿ ಇಟ್ಟುಕೊಂಡು ಒಬ್ಬಾಕಿ ಮನೆಗೆ ತರಕಾರಿಯನ್ನು ತರ್ತಾಳೆ. ನಮ್ಮ ಮನೆಯನ್ನು ದಾಟಿ ಹೋಗ್ಬಿಟ್ರೆ ತರಕಾರಿ ಬಾ ಅಂತ ಕರಿತೀವಿ. ಅವಳು ತರಕಾರಿ ಆಗಿಲ್ಲ. ಆ ತರಕಾರಿ ತರಕಾರಿ ಮನೆಯ ಮುಂದೆ ಬರುವುದಕ್ಕೆ ಕಾರಣಲಾಗಿದ್ದಾಳೆ ಅಷ್ಟೇ. ಅವಳನ್ನು ತರಕಾರಿ ಅಂತ ಕರಿತೀವಿ. ಅವಳೇನೋ ತರಕಾರಿಯನ್ನು ಬೆಳೆಸಿಲ್ಲ, ಬೆಂಡೆಕಾಯಿಯನ್ನು ಬೆಳೆಸಿಲ್ಲ, ಬೀಜವನ್ನು ಬಿತ್ತಿಲ್ಲ, ಯಾವುದೂ ಮಾಡಿಲ್ಲ. ತಂದಕ್ಕೆ ಮಾತ್ರ ಅವರಿಗೆ ತರಕಾರಿಯಿಂದ ಕರೆದರೆ ಈ ಜಗತ್ತನ್ನು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲ ಕ್ರಿಯೆಗಳು ಆಗುವುದು ಭಗವಂತನಿಂದೇ. ಅಂಥ ಭಗವಂತ ಈ ಜಗತ್ತಿಗೆ ಯಾರು ಅಸ್ತಿತ್ವವನ್ನು ಕೊಟ್ಟಿದ್ದಾನೆ, ಆದ ಕಾರಣ ಆ ಭಗವಂತ ಯಾರು ಜಗತ್ತೇ ಆಗಿದ್ದಾನೆ ಅಂತ ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆಗಲಿ ಜಗತ್ ದೇವರಲ್ಲ. ಅಂಥ ಭಗವಂತನಿಗೆ ನಮಸ್ಕಾರ ಹೇಳ್ತಾ ಬಂದು ಗಜೇಂದ್ರ ಇನ್ನು ಅನೇಕ ಸ್ತೋತ್ರಗಳನ್ನು ಮಾಡ್ತಾನೆ. ಯಾವ ಭಗವಂತ ತನ್ನ ಭಕ್ತರನ್ನು ಕುಕ್ಷಿಯೊಳಗಿಟ್ಟುಕೊಂಡು ರಕ್ಷಣೆಯನ್ನು ಮಾಡ್ತಾನೆ ಅಂಥ ಭಗವಂತನಿಗೆ ನಮಸ್ಕಾರ. ವದರಾಜ ತೀರ್ಥ ಶ್ರೀಪಾದಂಗಳವರ ಮಾತು ನೆನಪಾಗ್ತದೆ. ಆವಣ ಪಕ್ಷ ಬಲಕೆದುರಿಲ್ಲ, ಆವಣ ಕುಕ್ಷಿಯೊಳಿಕ್ಕು ಜಗತ್ರಯ, ಆವಣು ಶಿಕ್ಷಿಪರಕ್ಷಿಪನು ಮತಾವಣು ಪಾವನನು, ಆವಣು ಪಾವನನು. ಆವಣ ಶಿಕ್ಷಯ ಮಿಕ್ಕವರಿಲ್ಲ, ಕೇಳಾವಣುಪೇಕ್ಷೆ ಕುಲಕ್ಷಯವೆಣಿಪುದು, ಆವಣು ರುಕ್ರಮ ವಿಕ್ರಮನೆನಿಸಿದ ದೇವನಿಗಾವಣನೆ, ನಾರಾಯಣನೆನೆ. ಆವಣ ಪಕ್ಷ ಬಲಕೆದುರಿಲ್ಲ, ಇವನ ರಕ್ಷಣೆ ಮಾಡುತ್ತೇನೆ ಅಂತ ಭಗವಂತ ನಿಂತರೆ ಆ ಭಗವಂತನ ಎದುರಿಸುವವರು ಯಾರೂ ಇಲ್ಲ. ಅಂಥ ಭಗವಂತ ಆವಣು ಕುಕ್ಷಿಯೊಳ್ ಇಕ್ಕು ಜಗತ್ರಯ.
ಜಗತ್ರಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಯಾರು ತಾಯಿ ಕೂಸನ್ನು ಉದರದಲ್ಲಿ ಧರಿಸಿ ರಕ್ಷಣೆ ಮಾಡುತ್ತಾಳೆ, ಹಾಗೆ ರಕ್ಷಣೆ ಮಾಡ್ತಾ ಇದ್ದಾನೆ. ಅಂಥ ಭಗವಂತ ನನ್ನನ್ನು ರಕ್ಷಿಸಲಿ. ಇಲ್ಲಿ ತಾಯಿ ಕೂಸನ್ನು 9 ತಿಂಗಳು ಮಾತ್ರ ಇಟ್ಟುಕೊಂಡು ರಕ್ಷಣೆ ಮಾಡ್ತಾಳೆ. ಆಮೇಲೆ ಒಂದಿಲ್ಲ ಒಂದು ದಿವಸ ಕೂಸು ಹೊರಗೆ ಬರಲೇಬೇಕು. ಬಂದ ಮೇಲೆ ತಾಯಿ ಪ್ರೀತಿ ಮಾಡೇ ಮಾಡ್ತಾಳೆ ಕೂಸಿನ ಮೇಲೆ. ತಂದೆ ತಾಯಿಗಳು ಮಕ್ಕಳನ್ನು ರಕ್ಷಣೆ ಮಾಡುವುದು, ಮಕ್ಕಳ ಮೇಲೆ ಪ್ರೀತಿ ಮಾಡುವುದು ಭಗವಂತನ ಅನುಗ್ರಹದಿಂದ. ಅವರನ್ನು ನಿಮಿತ್ತ ಕಾರಣ ಮಾಡಿದ್ದಾನೆ ಭಗವಂತ. ಭಗವಂತನ ಅನುಗ್ರಹದಿಂದಲೇ ತಂದೆ ತಾಯಿಯರು ತಮ್ಮ ಮಕ್ಕಳನ್ನು ಪ್ರೀತಿಸುತ್ತಾರೆ. ಹಾಗಿದ್ದಾಗ ಭಗವಂತ ಎಲ್ಲರನ್ನ ತಮ್ಮ ಕುಕ್ಷಿಯಲ್ಲಿ ಇಟ್ಕೊಂಡ ಭಗವಂತ ತಾನೆಷ್ಟು ಪ್ರೀತಿಸಬೇಕು. ಒಬ್ಬ ಜೀವ ತನ್ನನ್ನು ತಾನು ಎಷ್ಟು ಪ್ರೀತಿಸುವನು ಅದಕ್ಕಿಂತ ಹೆಚ್ಚಾಗಿ ಭಗವಂತ ಆ ಜೀವನನ್ನು ಪ್ರೀತಿಸುವನು. ಅಂಥ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ. ಯಾವನ ಸ್ವರೂಪ ಬ್ರಹ್ಮಾದಿ ದೇವತೆಗಳು ಋಷಿಗಳೂ ತಿಳಿಯುವುದು ಸಾಧ್ಯ ಇಲ್ಲ. ಯಾವನ ಸ್ವರೂಪವನ್ನು ಪೂರ್ಣವಾಗಿ ತಿಳಿದುಕೊಳ್ಳುವುದು ಬ್ರಹ್ಮಾದಿ ದೇವತೆಗಳಿಗೂ ಸಾಧ್ಯ ಇಲ್ಲ. ಹಾಗಿದ್ದಾಗ ನಾನು ಒಬ್ಬ ಜಂತು, ಒಂದು ಪ್ರಾಣಿ, ನಾನು ಹೇಗೆ ತಿಳಿದುಕೊಳ್ಳಲು ಸಾಧ್ಯ ಭಗವಂತ ಅಂತ ಗಜೇಂದ್ರ ಕೇಳುತ್ತಿದ್ದಾನೆ. ಗಜೇಂದ್ರ ಹೇಳ್ತಾನೆ, ನಾಟಕದಲ್ಲಿ ನಟ ಇರ್ತಾನೆ, ಬೇರೆ 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 ವೇಷಗಳನ್ನು ಧರಿಸಿ ಬಂದು ನಾಟ್ಯ ಮಾಡ್ತಾ ಇರ್ತಾನೆ, ವೇಷಗಳನ್ನು ಧರಿಸ್ತಾನೆ. ನಾಟ್ಯದ ಸಮಯದಲ್ಲಿ ಆ ನಟನನ್ನು ನೋಡಿದ ವ್ಯಕ್ತಿಗೆ ನಟನ ನಿಜ ಸ್ವಭಾವ ಹೇಗೆ ಗೊತ್ತಾಗ್ತದೆ? ಭಗವಂತ ಎಷ್ಟು ಲೀಲೆಗಳನ್ನು ತೋರಿಸಿದ್ದಿ, ನಿನ್ನ ಲೀಲಾಜಾಲವನ್ನು ಕೇಳಿದ ನಮಗೆ ನಿನ್ನ ನಿಜ ಸ್ವಭಾವ, ನಿನ್ನ ಪೂರ್ಣ ಜ್ಞಾನ ಬ್ರಹ್ಮಾದಿ ದೇವತೆಗಳಿಗೆ ಗೊತ್ತಾಗಲು ಸಾಧ್ಯವಿಲ್ಲ ಅಂದ ಮೇಲೆ ನಮಗೆ ಗೊತ್ತಾಗಬೇಕು. ವೇದ ಶಾಸ್ತ್ರಗಳಲ್ಲಿ ಇದ್ದು ಭಗವಂತನ ತೋರಿಸಿಕೊಳ್ಳುವವನೂ ಭಗವಂತನೇ. ನಮ್ಮ ಬುದ್ಧಿಯಾದಿಂದ್ರಿಯಗಳೊಳಗಿದ್ದು ತಿಳಿಯುವವನೂ ಭಗವಂತನೇ. ಉಪದೇಶಕರೊಳಗಿದ್ದು ತಿಳಿಸುವನು ಭಗವಂತನೇ. ಹಾಗಿದ್ದಾಗೆ ನಾನೇನು ನಿನ್ನ ತಿಳಿಯಲು ಸಾಧ್ಯ ಭಗವಂತ? ದಯಾನಿದೆ. ನಿನ್ನ ಮಂಗಳಕರವಾದ ಪಾದ ಕಮಲಗಳನ್ನು ನೋಡುವುದಕ್ಕೆ ಜ್ಞಾನಿಗಳು, ಮಹಾಜ್ಞಾನಿಗಳು ಎಷ್ಟೆಲ್ಲ ತ್ಯಾಗ ಮಾಡ್ತಾರೆ. ಒಂದು 12th ಎಕ್ಸಾಮ್, ಇಂಟರ್ ಎಕ್ಸಾಮ್ ಬರೆಯುವುದಕ್ಕೆ TV ತ್ಯಾಗ ಮಾಡಬೇಕಾಗಿದೆ, ಮೊಬೈಲ್ ತ್ಯಾಗ ಮಾಡಬೇಕಾಗಿದೆ, ಆಟ ಆಡುವುದು ತ್ಯಾಗ ಮಾಡಬೇಕಾಗಿದೆ. ಲೌಕಿಕವಾದ ಒಂದು ವಿಷಯದಲ್ಲಿ ಅಚೀವ್ ಮಾಡಬೇಕಾದರೆ ಇಷ್ಟು ತ್ಯಾಗ ಬೇಕಾಗಿದ್ದರೆ ಎಂಥ ಪಾದ ಕಮಲಗಳು! ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ. ನಿನ್ನ ಪಾದ ಕಮಲಗಳು ಲಕ್ಷ್ಮೀದೇವಿಯ ಕಮಲಗಳಿಂದ ಪೂಜಿತವಾದದ್ದು. ಅಂಥ ಪಾದ ಕಮಲಗಳನ್ನು ನೋಡುವುದಕ್ಕೆ ಆ ದೃಷ್ಟಿಗೆ ಜ್ಞಾನಿಗಳು ಎಂಥ ವ್ರತ, ನಿಯಮ, ತಪಸ್ಸು, ದಾನ, ಧರ್ಮ ಇವೆಲ್ಲವನ್ನು ಮಾಡುತ್ತಾ ಇರ್ತಾರೆ. ಅವೆಲ್ಲ ಮಾಡುವವನು ನಾನಲ್ಲ, ಆದರೂ ನನ್ನನ್ನು ರಕ್ಷಣೆ ಮಾಡಪ್ಪ. ಸಾಮಾನ್ಯರಿಗೆ ಗೋಚರವಾಗುವನೇ ನೀನಲ್ಲ. ಪ್ರಹ್ಲಾದರಾಜರಂಥ ಮಹಾ ತಪಸ್ವಿಗಳಿಗೆ ಗೋಚರ ಆಗುವವನು ನೀನು. ಆದರೂ ನಾನು ಸ್ತೋತ್ರ ಮಾಡ್ತಾ ಇದ್ದೀನಿ, ರಕ್ಷಣೆ ಮಾಡು ಭಗವಂತ. ಯಾವನಿಗೆ ಜನ್ಮವಿಲ್ಲವೋ ಅಂತ ಭಗವಂತ ನಮ್ಮನ್ನು ರಕ್ಷಣೆ ಮಾಡು. ಭಗವಂತನಿಗೆ ಜನ್ಮವಿಲ್ಲ ಅಂದರೆ ಏನ್ರಿ ಅರ್ಥ? ಭಗವಂತನಿಗೆ ಜನ್ಮ ಇಲ್ಲ ಅಂದ ಮಾತ್ರಕ್ಕೆ ಜನ್ಮ ಇಲ್ಲ ಅಂತ ಅರ್ಥ ಇಲ್ಲ. ಕರ್ತವ್ಯ ಕರ್ಮದಿಂದ ಆಗುವ ಜನ್ಮ ಇಲ್ಲ. ಫಲಾಪೇಕ್ಷಿತವಾಗಿ ಕರ್ಮಗಳೂ ಇಲ್ಲ, ಕರ್ತವ್ಯ ಕರ್ಮದಿಂದ ಆಗುವ ಜನ್ಮ ಇಲ್ಲ. ಬೊಮ್ಮನ ಪ್ರಳಯದಲ್ಲಿ ತನ್ನರಸಿ ಒಡೆಗೂಡಿ ಸುಮ್ಮನೆಯಾಗಿ ಮಳೆಗಿಪ್ಪ, ನಮ್ಮ ನಾರಾಯಣಗೂ ಈರಮ್ಮೆ ಗಡಿಗಡಿಗೂ ಜನ್ಮವೆಂಬುವುದು ಅವತಾರ. ಜನ್ಮ ಎಂದರೆ ಅವನು ಮಾಡುವ ಅವತಾರ. ಯಾರಿಗೆ ಕರ್ತವ್ಯ ಕರ್ಮ ಇಲ್ಲ, ಯಾರಿಗೆ ಕರ್ಮದಿಂದ ಆಗುವ ಜನ್ಮ ಇಲ್ಲ, ಕರ್ಮಾಧೀನವಾದ ಜನ್ಮ ಇಲ್ಲ. ನಮ್ಮೆಲ್ಲರಿಗೆ ನಮ್ಮ ಪೂರ್ವ ಕರ್ಮದಿಂದ ಜನ್ಮ ಒಂದೊಂದು ಯೋನಿಯಲ್ಲಿ ಬರ್ತೀವಿ. ಹಾಗೆ ಯಾರಿಗೆ ಜನ್ಮ ಇಲ್ಲ ಅಂಥ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ. ಯಾವ ಭಗವಂತನಿಗೆ ನಾಮ ಇಲ್ಲ, ಭಗವಂತನಿಗೆ ಹೆಸರಿಲ್ಲವೇ? ನಮ್ಮಂಥ ಹೆಸರಿಲ್ಲ ಭಗವಂತನಿಗೆ. ನಿರರ್ಥಕವಾದ ನಾಮ ಇಲ್ಲ ಅಂದರೆ ಏನರ್ಥ? ನಿರರ್ಥಕವಾದ ನಾಮ
ಐಶ್ವರ್ಯ ಅಂತ ಹೆಸರಿಟ್ಕೊಂಡಿರ್ತಾರೆ. ಮನೆಯಲ್ಲಿ ಭಾಳ ಬಡತನ ಇರ್ತದೆ. ವಿದ್ಯಾ ಅಂತ ಹೆಸರಿರ್ತದೆ. 5th ಸ್ಟ್ಯಾಂಡರ್ಡು ಪಾಸ್ ಮಾಡಿರಲ್ಲ. ಹೆಸರಿಗೂ ತಮಗಿರುವ ಗುಣಗಳಿಗೂ ಸಂಬಂಧ ಇರಲ್ಲ. ಅಂಥ ನಿರರ್ಥಕವಾದ ನಾಮ ನಿನಗಿಲ್ಲ. ನಿನ್ನ ಸ್ತೋತ್ರ ಮಾಡುವ ಎಲ್ಲ ಗುಣಗಳು, ನಿನ್ನ ಹೆಸರೆಲ್ಲವೂ ನಿನ್ನಲ್ಲಿ ಇರುವ ಗುಣಗಳು. ಅಂತಹ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ. ಭಗವಂತ, ಯಾವ ಭಗವಂತನಿಗೆ ರೂಪವಿಲ್ಲವೋ, ರೂಪ ಇಲ್ಲ ಅಂದ ಮಾತ್ರಕ್ಕೆ ಭಗವಂತನಿಗೆ ರೂಪವೇ ಇಲ್ಲ ಹಾಗರ್ಥ ಅಲ್ಲ. ಪ್ರಾಕೃತವಾದ ರೂಪ ಯಾರಿಗಿಲ್ಲ. ಯಾವ ಭಗವಂತನಿಗೆ ಗುಣ ಇಲ್ಲ, ಗುಣ ಇಲ್ಲ ಅಂದರೆ ಭಗವಂತನಿಗೆ ಗುಣಗಳೇ ಇಲ್ಲ, ನಿರ್ಗುಣ ಅಂತ ಅರ್ಥ ಇಲ್ಲ. ಸತ್ವ ರಜಸ್ತಮೋ ಗುಣಗಳು, ಪ್ರಕೃತಿಗೆ ಸಂಬಂಧಿಸಿದ ಗುಣಗಳು, ನಮಗೇನಿವೆ ಪ್ರಕೃತಿಗೆ ಸಂಬಂಧಿಸಿದ ಗುಣಗಳು, ಅಂಥ ಗುಣಗಳು ಯಾವ ಭಗವಂತನಿಗೆ ಇಲ್ಲ, ಆ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ. ನೀ ಸಾಮಾನ್ಯರಿಗೆ ಬರ್ತೀಯೇ, ನಿಷ್ಕಾಮ ಕರ್ಮದಿಂದ ಜ್ಞಾನವನ್ನು ಪಡೆದು ಎಷ್ಟೆಷ್ಟು ದೊಡ್ಡ ದೊಡ್ಡ ಋಷಿಗಳು, ಮುನಿಗಳು, ಜ್ಞಾನಿಗಳು ಅವರೆಲ್ಲರೂ ನಿನ್ನ ಸ್ತೋತ್ರ ಮಾಡ್ತಾ 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 ನಿನ್ನ ಸಾಕ್ಷಾತ್ಕಾರವನ್ನು ಪಡೆದಿದ್ದಾರೆ. ಅವರೆಲ್ಲರೂ ಸ್ತೋತ್ರ ಮಾಡುವುದನ್ನು ಕೇಳುವನು ನೀನು. ಆದರೆ ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖಪಡುವಂತೆ ಲಕುಮೀಲೋಳ ಭಕುತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡುವ ಹೇಳಣವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಬಾಲಕ ಸಣ್ಣ ಕೂಸು ತೊದಲು ನುಡಿಗಳನ್ನು ಮಾತಾಡಿದರೆ ಓ ಇದೇ ಭಾರಿ ಅಂತ ತಾಯಿ ಹೇಗೆ ಹಿಗ್ಗುತ್ತಾಳೆ, ಹಾಗೆ ನನ್ನ ಸ್ತೋತ್ರವನ್ನು ಸ್ವೀಕಾರ ಮಾಡಿ ಬಂದು ನನ್ನನ್ನು ರಕ್ಷಣೆ ಮಾಡು ಅಂತ ದಾಸರು ಕೇಳ್ತಾ ಇದ್ದಾರೆ. ಗಜೇಂದ್ರ ಅದನ್ನೇ ಸ್ತೋತ್ರ ಮಾಡ್ತಾ ಇದ್ದಾನೆ. ಏಕಾಂತ ಭಕ್ತ, ಯಾಕಂದರೆ ಈ ಸ್ತೋತ್ರ ಗಜೇಂದ್ರ ಯಾಕೆ ಮಾಡಿದ? ನಿನ್ನನ್ನು ಸ್ತೋತ್ರ ಮಾಡುವವರು ದೊಡ್ಡ ದೊಡ್ಡವರಿದ್ದಾರೆ, ನನ್ನ ಸ್ತೋತ್ರವನ್ನು ಆಲಿಸಬೇಕು ನೀನು. ಏಕಾಂತ ಭಕ್ತರೆಲ್ಲರೂ ನಿನ್ನ ಸ್ತೋತ್ರ ಮಾಡಿದ್ದಾರೆ. ಭಕ್ತಿ ಇದು ಬಹಳ ಮುಖ್ಯ. ಭಕ್ತಿಯೋಗ ಬಿಟ್ಟು ಬೇರೆ ಯಾವುದರಿಂದಲೂ ಭಗವಂತ ನಮಗೆ ಸಿಗುವವನೆಲ್ಲ. ಮೋಕ್ಷಕ್ಕೆ ಒಂದೇ ದಾರಿ, ಮೋಕ್ಷ ಮಾರ್ಗದಲ್ಲಿ ನಮ್ಮನ್ನು ನಡೆಸುವುದೇ ಭಕ್ತಿ. ಮುಕ್ತಿ ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನ. ವ್ಯಾಸರಾಜ ತೀರ್ಥ ಶ್ರೀಪಾದಂಗಳವರು ಹೇಳುವಂತೆ ಭಕ್ತಿ ಪ್ರಧಾನ. ಭಕ್ತಿ 2 ಥರ, ಏಕಾಂತ ಭಕ್ತರು 2 ಥರ, ಏಕಾಂತ ಭಕ್ತರು, ಅನೇಕಾಂತ ಭಕ್ತರು. ಏಕಾಂತ ಭಕ್ತರಂದರೆ ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಭಗವಂತನನ್ನು ಭಕ್ತಿ ಮಾಡುವವರಲ್ಲ. ಭಗವಂತನನ್ನು ಬಿಟ್ಟು ಬೇರೆ ಯಾವುದನ್ನೂ ಅಪೇಕ್ಷಿಸುವುದಿಲ್ಲ ಅವರು. ಮೋಕ್ಷವೂ ಬೇಡ ಭಗವಂತ ನೀನೊಬ್ಬನೇ ಸಾಕು ಅಂತಾರೆ. ಆದರೆ ಮೋಕ್ಷಕ್ಕೆ ಹೋಗ್ತಾರೆ ಅಂದರೆ ಭಗವಂತ ಅಲ್ಲಿ ಸಿಗುತ್ತಾನೆ, ಆದ್ದರಿಂದ ಮೋಕ್ಷಕ್ಕೆ ಹೋಗ್ತಾರೆ. ಅಂಥ ಏಕಾಂತ ಭಕ್ತರಿಂದ ಪೂಜಿತನಾದವ ನೀನು, ನನ್ನನ್ನು ರಕ್ಷಣೆ ಮಾಡು ಭಗವಂತ. ಗಜೇಂದ್ರ ಸ್ತೋತ್ರ ಮಾಡಿ ಕೊನೆಗೆ ಒಂದು ಮಾತು ಹೇಳ್ತಾನೆ, ಇಷ್ಟೆಲ್ಲ ನಾನು ಸ್ತೋತ್ರ ಮಾಡೋದು ನಾನು ಬದುಕಬೇಕು ಆಸೆ ಇಲ್ಲ. ನಾನು ಏನು ತೊಗೊಂಡು ಮಾಡಬೇಕಾಗಿದೆ? ನಾನು ಈ ಆಣೆಯ ಯೋನಿ, ಇಭಯೋನಿ ತಗೊಂಡು ನಾನೇನು ಮಾಡಬೇಕಾಗಿದೆ? ಮಂದ ಬುದ್ಧಿ, ಮಂದ ಶರೀರ, ಈ ಯೋನಿಯಲ್ಲಿ ಇರಬೇಕು ಅನ್ನುವುದಕ್ಕೆ ನಾನು ಸ್ತೋತ್ರ ಮಾಡ್ತಾ ಇಲ್ಲ. ನನಗೆ ವಿಮೋಚನ ಮಕರಿಯಿಂದ ಇಲ್ಲ, ನನ್ನ ಲಿಂಗದೇಹದಿಂದ ಆಗಬೇಕಾಗಿದೆ. ನನ್ನ ಸ್ವರೂಪ ಜ್ಞಾನವನ್ನು ಯಾವ ದೇಹ ಆವರಣ ಮಾಡಿಕೊಂಡಿದೆ, ಮುಚ್ಚಿದೆ, ನನ್ನ ಲಿಂಗದೇಹ, ಅದರಿಂದ ನನಗೆ ವಿಮೋಚನೆ ಆಗಬೇಕಾಗಿದೆ ಭಗವಂತ. ಆದ್ದರಿಂದ ನನ್ನನ್ನು ರಕ್ಷಣೆ ಮಾಡು ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದರೆ, ಇನ್ನು ಅನೇಕ ಗಜೇಂದ್ರನ ಸ್ತುತಿ ಪ್ರಾಧಾನ್ಯ ಇದರಲ್ಲಿ. ಅನೇಕ ಮಾತುಗಳಿಂದ ಭಗವಂತನ ವಿಶೇಷ ಗುಣಗಳನ್ನು ಸ್ತೋತ್ರ ಮಾಡ್ತಾನೆ ಗಜೇಂದ್ರ. ಇಷ್ಟೆಲ್ಲ ಸ್ತೋತ್ರ ಮಾಡಿ ಗಜೇಂದ್ರ ಹೇಳ್ತಾನೆ, ಅಪ್ಪ ಸ್ತೋತ್ರ ಮಾಡಿ 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 ಇಷ್ಟೊತ್ತಿಂದ ಕರಿತಾ ಇದ್ದೀನಿ, ಭಗವಂತ ಕೇಳಿಸ್ತಾ ಇದ್ದ ನಿನಗೆ? ವಾದರಾಜ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಕಾಯ ಕಂಜದ ಪ್ರಾಣ ಹೋಗುತ್ತದೆ ಮುನ್ನ, ಯಾವಾಗ ಹರಿ ಬಂದು ಕಾಯ್ವನೋ ಎನ್ನ. ಚೀರಿದನು ಕೂಗಿ ಮೊರೆಯಿಟ್ಟ ಗಜರಾಜ, ದಾನವಾಂತಕನು ಕಿವಿಗೊಟ್ಟು ಕೇಳಿದನು ನಾರಾಯಣ ಕೃಷ್ಣ. ಇಷ್ಟೆಲ್ಲ ಸ್ತೋತ್ರ ಮಾಡಿ ಭಗವಂತನ ಕರೆದ ಗಜೇಂದ್ರ, ಭಗವಂತ ಕ್ಷೀರಾಬ್ಧಿಯಲ್ಲಿ ವೈಕುಂಠದಲ್ಲಿ ನೆಲೆಸಿದ್ದ
ಶೇಷನ ಹಾಸಿಗೆಯ ಮೇಲೆ ಕುಳ್ಳಿರ್ದ. ಶೇಷಶಾಹಿಯಾಗಿ ಕ್ಷೀರಾಬ್ದಿಯಲ್ಲಿ ಕ್ಷೀರ ಸಮುದ್ರದಲ್ಲಿ ಲಕ್ಷ್ಮೀದೇವಿಯ ಜೊತೆಗೆ ಕೂತಿದ್ದ ಭಗವಂತ ತಕ್ಷಣದಲ್ಲಿ ಲಕ್ಷ್ಮೀದೇವಿಗೂ ಹೇಳದೆ, ಗರುಡನನ್ನು ಕರೆಯದೆ, ಯಾರಿಗೂ ಏನೂ ಹೇಳದೆ ಓಡಿ ಬಂದಾನಂತೆ ಭಗವಂತ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಭಗವಂತ ಹೇಗೆ ಓಡಿ ಬಂದ ಅಂದರೆ, ಆಭರಣ ಯಾವುದೂ ಧರಿಸಿಲ್ಲ ಭಗವಂತ, ಗರುಡನನ್ನು ಕರೆದಿಲ್ಲ, ಒಂದು ಕೈಯಲ್ಲಿ ಪೀತಾಂಬರವನ್ನು ತನ್ನ ಪಂಜೆಯನ್ನು ಹಿಡಿದ ಹಾಗೇ ಓಡಿ ಬಂದ ಅಂತ ಗಜೇಂದ್ರ. ಭಗವಂತ ಹಾಗೇ ಓಡಿ ಬಂದಾನೆ ಭಗವಂತ. ಭಗವಂತ ಓಡಿ ಬರುವುದನ್ನು ನೋಡಿ ಗರುಡ ಬಂದು ಭಗವಂತನನ್ನು ಏರಿಸಿಕೊಂಡ. ಗರುಡ ಹಾದಿ ಮಧ್ಯದಲ್ಲಿ ಬರ್ತಾ ಬರ್ತಾ ಗರುಡನಿಗೆ ಬಹಳ ಬಾಯಾರಿಕೆ ಇದ್ದರೆ ಒಂದು ಕೈಯಲ್ಲಿ ಪೀತಾಂಬರವನ್ನು ಹಿಡಿದುಕೊಂಡು ಇನ್ನೊಂದು ಕೈಯಿಂದ ಗರುಡನ ತೃಷೆಯನ್ನು ಪರಿಹಾರ ಮಾಡಿದ ಭಗವಂತ. ಹೀಗೆ ಭಗವಂತ ಆಭರಣವೂ ಧರಿಸದೇ ಓಡಿ ಬಂದಿದ್ದಾನೆ. ಆಭರಣಗಳೆಲ್ಲವೂ ಭಗವಂತನ ಹಿಂದೆ ಓಡಿ ಬರ್ತದೆ. ಏನು ಭಗವಂತನ ಆಭರಣಗಳು ಲಕ್ಷ್ಮ್ಯಾತ್ಮಕವಾಗಿದ್ದು, ಆಭರಣಗಳೆಲ್ಲವೂ ಓಡಿ ಬಂದು ಒಂದೊಂದು ಭಗವಂತನ ಮೈಯಲ್ಲಿ ಏರ್ತಾ ಇದೆ. ಕವಿಗಳು ಒಬ್ಬರು ಒಂದು ಮಾತು ಹೇಳ್ತಾರೆ ಈ ವಿಷಯದಲ್ಲಿ. ಭಗವಂತನ ಆಭರಣಗಳು ಒಂದು ಹಿಂದೆ ಒಂದು ಮುಂದೆ ಆಯ್ತಂತೆ. ಓಡ್ತಾ ಇರಬೇಕಾದಾಗ ಸರಗಳು ಹಿಂದೆ ಹೋಗ್ತಲ್ಲ, ಹಾಗಾಯ್ತಂತೆ. ಅದು ಅತಿ ಸುಂದರವಾಗಿತ್ತಂತೆ ನೋಡಲಿಕ್ಕೆ ಅಂತ ಹೇಳ್ತಾರೆ. ನಾವು ಇದನ್ನು ಉಡುಪಿಯಲ್ಲಿ ಕಾಣಬಹುದು. ಪುಟ್ಟ ಉಡುಪಿ ಕೃಷ್ಣ, ನೀವಲ್ಲಿ ಹೋದರೆ ಅರ್ಚಕರು ಸ್ವಾಮಿಗಳು ಪೂಜೆ ಮಾಡೋರು ಒಂದು ದಿವಸ ಕೈಯಲ್ಲಿ ವಂಕಿಯಾಗಿ ಹಾಕಿದ್ದ ಆಭರಣವನ್ನು ಮಾರನೇ ದಿವಸ ಕೊರಳಲ್ಲಿ ನೆಕ್ಲೆಸ್ ಆಗಿ ಹಾಕ್ತಾರೆ. ಟೊಂಕದಲ್ಲಿ ಡಾಬುವಾಗಿ ಕಟ್ಟಿದ್ದನ್ನು ನೆಕ್ಲೆಸ್ ಆಗಿ ಹಾಕ್ತಾರೆ. ಹೀಗೆಲ್ಲ ಹಾಕ್ತಾರೆ. ಹೇಗೆ ಹಾಕಿದರೂ ಅವನ ಅತಿ ಸುಂದರ ಭಗವಂತ. ಅದನ್ನು ನಾವು ಪ್ರಯತ್ನ ಮಾಡಿದರೆ ಘೋರವಾಗಿರ್ತದೆ. ಅಲ್ಲಲ್ಲ, ಈಗ ಪ್ರಯತ್ನ ಮಾಡೋರು ಇದ್ದಾರೆ, ಕೈಯಲ್ಲಿದ್ದ ಬಳಿಯನ್ನು ಕಿವಿಯಾಗಿ ಹಾಕೊಳ್ಳೋರು ಇದ್ದಾರೆ. ಅದಕ್ಕೆ ಈ ಮಾತು ಹೇಳಿದ್ದು ನಾನು. ಹಾಗೆ ಭಗವಂತ ಹೇಗೆ ಹಾಕ್ಕೊಂಡಿದ್ರೂ ಸುಂದರ. ಆ ಭಗವಂತ ಗರುಡನ ಹೆಗಲ ಏರಿ ವೇಗವಾಗಿ ಗಜೇಂದ್ರನನ್ನು ನೋಡಿ ಬರ್ತಾ ಇದ್ದರೆ, ಗಜೇಂದ್ರ ಆಕಾಶದಲ್ಲಿ ಗರುಡಾರೂಢನಾಗಿ ಬರುವ ಭಗವಂತನನ್ನು ನೋಡಿ ಜಗದ್ಗುರು ನಾರಾಯಣ ನಮೋ ನಮಃ ಅಂತ ಗಜೇಂದ್ರ ಹೇಳ್ತಾನೆ. ಗಜೇಂದ್ರ ಹೇಳಿದ ತಕ್ಷಣ ಗರುಡನ ವೇಗ ಸಾಲದೆ ಗರುಡನಿಂದ ಇಳಿದು ತಾನು ಇನ್ನಿಷ್ಟು ವೇಗವಾಗಿ ಓಡಿ ಬಂದ ಭಗವಂತನಿಗೆ ಏನು ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಗಜೇಂದ್ರ ಆ ಕೊಳದಲ್ಲೇ ಬೆಳೆದ ಕಮಲ ಪುಷ್ಪವನ್ನು ಕಿತ್ತಿ ತನ್ನ ಸೊಂಡಿಲಿನಿಂದ ಭಗವಂತನ ಪಾದ ಕಮಲಕ್ಕೆ ಇಟ್ಟ. ಗಜೇಂದ್ರ ಬಂದಾಕ್ಷಣ ತನ್ನ ಕೈಯಲ್ಲಿ ಗಜೇಂದ್ರ ಹತ್ತಿರ ಭಗವಂತ ಬಂದಾಕ್ಷಣ ಭಗವಂತ ತನ್ನ ಕೈಯಲ್ಲಿ ಚಕ್ರವನ್ನು ತೆಗೆದಿದ್ದಾನೆ. ಚಕ್ರವನ್ನು ತೆಗೆದು ಮಕರಿಯ ಕುತ್ತಿಗೆಯನ್ನು ಕತ್ತರಿಸಿ ಆ ಮಕರಿಗೆ ಮೊದಲು ಭಗವಂತ ಎಷ್ಟು ನೋಡಿ ಮಕರಿಗೆ ಮೊದಲು ವಿಮೋಚನೆ ಮಾಡಿಬಿಟ್ಟಿದ್ದಾನೆ. ಮಕರಿ ಸಾಮಾನ್ಯ ಇಲ್ಲ, ಗಂಧರ್ವ. ಹಿಂದಿನ ಜನ್ಮದಲ್ಲಿ ಗಂಧರ್ವ ದೇವಲ ಋಷಿಗಳ ಶಾಪದಿಂದ ಹೂ ಗಂಧರ್ವ ಮಕರಿಯಾಗಿ ಶಾಪದಿಂದ ಆ ಕೊಳದಲ್ಲಿ ಇದ್ದ. ಕೊಳದಲ್ಲಿ ಇದ್ದ ಗಜೇಂದ್ರನನ್ನು ರಕ್ಷಣೆ ಮಾಡುವುದಕ್ಕೆ ಗಜೇಂದ್ರನನ್ನು ಹಿಡಿದು ಮೇಲೆ ಎತ್ತಿದ ಭಗವಂತ ಗಜೇಂದ್ರನ ಕಾಲನ್ನು ಹಿಡಿದ ಮಕರಿಯೂ ಮೇಲೆ ಬಂತು. ಗಜೇಂದ್ರ ಕಷ್ಟಪಟ್ಟು ಗುಣಪರಿಪೂರ್ಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಮ ಬ್ರಹ್ಮ ರುದ್ರೇಂದ್ರಾದಿ ವಂದ್ಯ ಅಂತ ಇಷ್ಟೆಲ್ಲ ಸ್ತೋತ್ರ ಮಾಡಿದರೆ ಮಕರಿ ಗಜೇಂದ್ರನ ಕಾಲನ್ನು ಹಿಡದೇ ಉದ್ಧಾರವಾಯಿತು. ಯಾರ ಕಾಲನ್ನು ಹಿಡಿಬೇಕು ಅಂತ ಗೊತ್ತಾಗಬೇಕು. ಭಗವಂತನ ಭಕ್ತರ ಕಾಲನ್ನು ಹಿಡಿದರೆ ನಮಗಂತೂ ಅಷ್ಟು ಯೋಗ್ಯತೆ ಇಲ್ಲ, ಹೋಗ್ತಾ ಹೋಗ್ತಾ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಇಲ್ಲಿ ನಮಗೆ ಸಂದೇಶ ಗೊತ್ತಾಗ್ತದೆ. ಹಾಗೆ ಆ ಮಕರಿಯನ್ನು, ಆ ಭಕ್ತನ ಕಾಲನ್ನು ಹಿಡಿದ ಮಕರಿಯನ್ನು ಮೊದಲು ವಿಮೋಚನೆ ಮಾಡಿದ ಭಗವಂತ. ಗಂಧರ್ವ ಬಂದು ನಿಂತಿದ್ದಾನೆ, ಭಗವಂತನನ್ನು ಸ್ತೋತ್ರ ಮಾಡಿದ್ದಾನೆ ಗಂಧರ್ವ. ಆ ಗಂಧರ್ವ ಹೋದ ನಂತರ ಗಜೇಂದ್ರನಿಗೆ ಸ್ಪರ್ಶ ಮಾಡಿದ, ಕರಸ್ಪರ್ಶ ಮಾಡಿದ ಭಗವಂತ. ಭಗವಂತನ ಕರಸ್ಪರ್ಶದಿಂದ ಹರಿಯ ಸಂದರ್ಶನವು ಮದಗಜಕ್ಕೆ ಸೋಕುತ್ತಲಿ ಒದಗಿದವು ಶಂಖಚಕ್ರ 4 ಕೈಗಳಲ್ಲಿ. ಉಟ್ಟ ಪೀತಾಂಬರವು ಕಿರೀಟ ಕುಂಡಲವು ಎಳೆ ತುಳಸಿ ಮಾಲೆಗಳು ಕೊರಳಲೊಪ್ಪಿದವು. ನಾರಾಯಣ ಕೃಷ್ಣ. ಭಗವಂತ ಸ್ಪರ್ಶ ಮಾಡಿದ ಗಜೇಂದ್ರ ಆ ಆಣೆಯ ಯೋನಿಯನ್ನು ಬಿಟ್ಟು ಸಾರೂಪ್ಯವನ್ನು ಭಗವಂತನಂತೆ ಶಂಖಚಕ್ರ ಪೀತಾಂಬರ ತುಳಸಿ ಮಾಲೆ ಉಟ್ಟ ರೂಪವನ್ನು ತಗೊಂಡು ಗಜೇಂದ್ರ ಭಗವಂತನನ್ನು ನೋಡಿ ಹೇಳ್ತಾನೆ, ಜಯ ಜಯ ಜಗನ್ನಾಥ ಜಯ ವಿಶ್ವಮೂರ್ತಿ, ಜಯ ಜಯ ಜನಾರ್ದನ ಜಯ ವಿಶ್ವರೂಪ, ಜಯತು ಸರ್ವೋತ್ತಮಣೆ ಕ್ಷೀರಾಬ್ಧಿ ಶಯನ
ಜಯವೆಂದು ಪದಗಳಿಗೆ ಬಂದು ಎರಗಿದನು ನಾರಾಯಣ ಕೃಷ್ಣ. ಜಗನ್ನಾಥ ನಮ್ಮನ್ನು ರಕ್ಷಣೆ ಮಾಡಿದವ ಆ ಭಗವಂತ ಅಂತ ಆ ಭಗವಂತನ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿದ ಗಜೇಂದ್ರ. ಯಾರು ಈ ಗಜೇಂದ್ರ ಅಂದರೆ ಇಂದ್ರದ್ಯುಮ್ನ ಅಂತ ರಾಜನಿದ್ದ. ಪೂರ್ವದಲ್ಲಿ ಒಳ್ಳೆ ಸದಾಚಾರಿ ಜ್ಞಾನಿ, ಭಗವಂತನ ಆರಾಧನೆ ಮಾಡ್ತಾ ಇದ್ದ. ಆದರೆ ಒಮ್ಮೆ ಭಗವಂತನ ಆರಾಧನೆ ಮಾಡಬೇಕಾದಾಗ ಅಗಸ್ತ್ಯ ಋಷಿಗಳು ಪರಿವಾರ ಸಮೇತರಾಗಿ ಶಿಷ್ಯ ಪರಿವಾರ ಸಮೇತರಾಗಿ ಬಂದಿದ್ದರು. ಆವಾಗ ಗಜೇಂದ್ರ ಎದ್ದು ಅವರಿಗೆ ಆತಿಥ್ಯವನ್ನು ಮಾಡಲಿಲ್ಲ. ಅಗಸ್ತ್ಯ ಋಷಿಗಳಿಗೆ ಸಿಟ್ಟು ಬಂದು ಶಾಪವನ್ನು ಕೊಟ್ಟರು. ಏನಂತ? ನಿನಗೆ ಬುದ್ಧಿ ಮಂದ ಆಗಿದೆ, ಬುದ್ಧಿ ಚುರುಕು ಅಂತ ತಿಳಿದಿದ್ದೀಯ, ಆದರೆ ಮಂದ ಆಗಿದೆ, ಅಹಂಕಾರ ಹೆಚ್ಚಾಗಿದೆ. ಅಹಂಕಾರ ಹೆಚ್ಚಿರುವ ಬುದ್ಧಿ ಮಂದ ಆಗಿರುವ ಪ್ರಾಣಿ ಆಣೆಯಾಗಿ ಹುಟ್ಟು ಅಂತ ಶಾಪ ಕೊಟ್ಟರು. ಈ ಕಥೆ ನಮಗೆ ಒಂದು ತಿಳಿಸ್ತದೆ ಮಾತು. ಭಗವಂತ ದೊಡ್ಡ ಜ್ಞಾನಿಗಳು ಬಂದಾಗೆ ಅವರಿಗೆ ಉಪಚಾರ ಮೊದಲು ಮಾಡಬೇಕು. ಛಲಪ್ರತಿಮೆಯಲ್ಲಿ ಭಗವಂತನ ಸನ್ನಿಧಾನ, ದೊಡ್ಡ ಜ್ಞಾನಿಗಳಲ್ಲಿ ಭಗವಂತನ ಸನ್ನಿಧಾನ ವಿಶೇಷವಾಗಿರುತ್ತದೆ. ಅಂದು ಅದು ಆಗದೇ ಇದ್ದಕ್ಕೆ ಆ ಇಂದ್ರದ್ಯುಮ್ನ ಆಣೆಯಾಗಿದ್ದ. ಭಗವಂತನ ಅನುಗ್ರಹದಿಂದ ಆ ಶಾಪ ವಿಮೋಚನ ಆಗಿ ಮತ್ತೆ ತಾನು ತನ್ನ ಭಗವಂತನಂತೆ ರೂಪವನ್ನು ಧರಿಸಿ ಭಗವಂತನನ್ನು ಸ್ಮರಿಸಿದ. ಇದು ಹೇಳ್ತಾ ಹೇಳ್ತಾ ಶುಕಾಚಾರ್ಯರು ಹೇಳ್ತಾರೆ, ಯಾರು ಈ ಕಥೆಯನ್ನು ಸ್ಮರಣೆ ಮಾಡುತ್ತಾರೆ, ಪಠನ ಮಾಡುತ್ತಾರೆ, ಅಂಥವರಿಗೆ ಹೊತ್ತಾರೆ ಎದ್ದು ಈ ಕಥೆ ಹೇಳಿ ಕೇಳಿದವರಿಗೆ ದುಸ್ವಪ್ನ ದುರ್ಬುದ್ಧಿ ದುರ್ವ್ಯಸನ ಕಳೆವದು ಸರ್ಪಾರಿವಾಹನನ ಧ್ಯಾನದೊಳಗಿರಲು ಸತ್ಸಂಗ ಸಾಯುಜ್ಯ ಪದವಿ ದೊರಕುವುದು ನಾರಾಯಣ ಕೃಷ್ಣ. ಅವರಿಗೆ ದುಸ್ವಪ್ನ ಅಲ್ಲ, ದುರ್ಬುದ್ಧಿ ಬರುವುದಿಲ್ಲ. ಅಂತಕಾಲೇ ವಿಶೇಷತಃ ಅಂತ ಹೇಳುವಂತೆ ಕೊನೆಯ ಕಾಲದಲ್ಲಿ ಭಗವಂತನ ಸ್ಮರಣೆ ಆಗುತ್ತದೆ. ಅಷ್ಟು ಸಾಮಾನ್ಯ ಆಗುವುದಲ್ಲರಿ. ಭೀಷ್ಮಾಚಾರ್ಯರಂಥ ಭೀಷ್ಮಾಚಾರ್ಯರೇ ತನ್ನ ಮುಂದೆ 3 ರೂಪಗಳ ಭಗವಂತ ಇದ್ದ. ಪರಶುರಾಮ, ಕೃಷ್ಣ, ವೇದವ್ಯಾಸ ದೇವರು ಇದ್ದರೂ ಕೊನೆಯ ಕ್ಷಣದಲ್ಲಿ ತಮ್ಮ ಮೂಲ ರೂಪದ ಸ್ಮರಣೆ ಆಯಿತು ಅವರಿಗೆ. ಕಾರಣ, ಅವರು ದ್ಯುನಾಮಕ ವಸುವಾಗಿ ಇನ್ನು ಅವರ ಕಾರ್ಯ ಈ ಬ್ರಹ್ಮಕಲ್ಪದ ಅಂತ್ಯ ತನಕ ಆಗುವುದಿತ್ತು. ಯಾಕೆ ಅಂದರೆ ನಮ್ಮ ಸಿದ್ಧಾಂತದಲ್ಲಿ ಅಂತ್ಯಕಾಲ ಸ್ಮರಣೆ ಆದರೆ ಅವರಿಗೆ ಡೈರೆಕ್ಟ್ ಮೋಕ್ಷ. ಆದ್ದರಿಂದ ಅಂತ್ಯಕಾಲ ಸ್ಮರಣೆ ಯಾವಾಗ ಬರ್ತದೆ, ಹೇಗೆ ಬರ್ತದೆ? ಭಗವಂತನನ್ನು ಹರಿಯನ್ನು ನೆನೆದು 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 ಹರಿಯನನೆ 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 ಮನವೇ ಮರೆಯದಲೆ ಮಾಧವನ ನೆನೆ ಕಂಡ್ಯ ಮನವೇ ಹರಿಯನನದವರಿಗೆ ಪರಮ ಪದವಿಯು ಉಂಟು ಕರಿರಾಜವರದನ್ನ ಶರಣೆಂದು ಭಜಿಸು ನಾರಾಯಣ ಕೃಷ್ಣ. ಎಷ್ಟೊಂದು ಕೂಡಿ ಬಂದಿದೆ ಇವತ್ತಿನ ದಿವಸ ಅಂದರೆ ಮಾಧವನ ನೆನೆಕಂಡ್ಯ ಮನವೇ ಅಂತ ವದರಾಜ ತೀರ್ಥ ಶ್ರೀಪಾದಂಗಳವರು ಹಾಡಿದ್ದಾರೆ. ಮಾಧವ ಮಾಘ ಮಾಸಕ್ಕೆ ನಿಯಾಮಕನಾದ ಭಗವಂತನ ಮೂರ್ತಿ. ಮಾಧವ ಸ್ತವರಾಜ ಮಾಘ ಮಾಸಕ್ಕೆ ವಿಶೇಷ. ಮಾಧವ ಸ್ತವರಾಜದಲ್ಲಿ ಒಂದು ಮಾತು ಬರ್ತದೆ. ಗೀತೆಯಲ್ಲಿ ವಿಭೂತಾಧ್ಯಾಯ, ವಿಶ್ವರೂಪಾಧ್ಯಾಯ ಹಾಗೂ ಭಾಗವತದ ಗಜೇಂದ್ರ ಮೋಕ್ಷವನ್ನು ಈ ಮಾಘ ಮಾಸದಲ್ಲಿ ಯಾರು ಶ್ರವಣ ಮಾಡುತ್ತಾರೆ, ಯಾರು ತಿಳಿದುಕೊಳ್ತಾರೆ, ಯಾರು ಪಠನ ಮಾಡುತ್ತಾರೆ, ಯಾರು ನೆನೆಸುತ್ತಾರೆ ಪ್ರಾತಃ ಕಾಲದಲ್ಲಿ, ಅಂಥವರಿಗೆ ಭಗವಂತ ಮಾಧವನ ಅನುಗ್ರಹ ವಿಶೇಷವಾಗಿ ಆಗ್ತದೆ ಅಂತ ಮಾಧವ ಸ್ತವರಾಜದಲ್ಲಿ ಬರ್ತದೆ. ಇಂದಿನ ದಿವಸ ಗಜೇಂದ್ರ ಮೋಕ್ಷ ಈ ಕಥೆ ಭುವನ ಪಾವನ ಚರಿತ ಪುಣ್ಯಶ್ರವಣ ಕೀರ್ತನ, ಆ ಮಂಗಳ ಕಥೆಯನ್ನು ಇಂದಿನ ದಿವಸ ಸ್ಮರಣೆ ಮಾಡುವ 2 ತೊದಲು ನುಡಿಗಳನ್ನು ನಿಮ್ಮೆಲ್ಲರ ಮುಂದೆ ಹೇಳುವ ಅವಕಾಶವನ್ನು ಕೊಟ್ಟ ಮುಂಗ್ಲಿ ಪ್ರಾಣದೇವ ದೇವಸ್ಥಾನ ಹಾಗೂ ಯುವಕ ಸಮಿತಿಯ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು ತಿಳಿಸ್ತೇನೆ. ಆ ಭಗವಂತ ನಮ್ಮೆಲ್ಲರಿಗೂ ಹೀಗೆ ರಕ್ಷಣೆ ಮಾಡುತ್ತಾ ಇರಲಿ, ನಮ್ಮೆಲ್ಲರನ್ನು ರಕ್ಷಣೆ ಮಾಡುತ್ತಾ ನಮ್ಮೆಲ್ಲರನ್ನು ಉದ್ಧಾರ ಮಾಡಲಿ ಎಂದು ಪ್ರಾರ್ಥಿಸುತ್ತಾ, ಜಯತು ಧ್ರುವರಾಯನಿಗೆ ವರವಿತ್ತ ದೇವ, ಜಯತು ಪ್ರಹ್ಲಾದಗ ಭಯವಿತ್ತ ದೇವ, ಜಯತು ದ್ರೌಪದಿ ಅಭಿಮಾನ ಕಾಯ್ದ ದೇವ, ಜಯತು ಜಯ ಹಯವದನ ಶ್ರೀವಾಸುದೇವ ನಾರಾಯಣ ಕೃಷ್ಣ. ಇವತ್ತು 2 ಮಾತುಗಳು ಆಡುವುದು ನಮ್ಮ ಗುರುಗಳು ಪೂಜ್ಯ ನಮ್ಮ ಮನೆಯವರ ಅನುಗ್ರಹದಿಂದ. ಎಷ್ಟೆಲ್ಲ ದೋಷಗಳಿವೆ ಅವೆಲ್ಲವೂ ನನ್ನದು, ಒಂದಿಷ್ಟು ಗುಣ ಇದ್ದರೆ ಅದು ಅವರದು ಅಂತ ಹೇಳ್ತಾ
ಪತಿ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಆ ಭಗವಂತನ ಪಾದಾರ ವಿಂದಗಳಲ್ಲಿ ಸಮರ್ಪಣೆ ಮಾಡುತ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಟೈಮ್ ಹೆಚ್ಚು ತಗೊಂಡು ನಾಳೆಯೂ ಕೂಡ ಶ್ರೀಮತಿಯವರ ಒಂದು ಉಪನ್ಯಾಸ ಮುಂದುವರಿಯುತ್ತದೆ. ಮುಖ್ಯವಾಗಿರ್ತಕ್ಕಂಥ ಒಂದು ಸೂಚನೆ,